ದೇವರು ಯಾರನ್ನಾದರೂ ಆಶೀರ್ವದಿಸುವಾಗ ದೇವರು ಬಯಸ್ತಾನೆ ನಾವು ದೇವರಿಗೆ ಆ ಆಶೀರ್ವಾದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕೆಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಿಮ್ಮ ಬೈಬಲಲ್ಲಿ ತೆಗೆದು ನಾವು ನೋಡುತ್ತೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ಆದರೆ ಬೈಬಲ್ ಹೇಳ್ತದೆ ಅವಳಷ್ಟು ಬಹಳವಾಗಿ ಕೂಗಿಕೊಂಡು ಅಂತ ಹೇಳ್ತದೆ. ಆದ್ರೆ ಯೇಸು ಆಕೆಗೆ ಏನು ಉತ್ತರ ಕೊಡದಿರುವಾಗ ಶಿಷ್ಯರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆನ ಕಳಿಸಿ ಬಿಡು, ಅವಳ ಸಮಸ್ಯೆ ಏನು ಕೇಳಿ ಕಳಿಸು ಅಂತ ಯೇಸು ಸ್ವಾಮಿ ಬೇಡಿಕೊಳ್ತಾರೆ. ತಕ್ಷಣ ಯೇಸು ಸ್ವಾಮಿ ಆ ಪ್ರಾಂತ್ಯದಲ್ಲಿರುವಂತ ಆ ಸ್ತ್ರೀಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಓಕೆ, ಈ ದಿನದ ಸಂದೇಶಕ್ಕೋಸ್ಕರ ನಾವು ಹೋಗೋಣ. ಈ ದಿನ ಸಂದೇಶದ ಶೀರ್ಷಿಕೆ ರೆಸ್ಪಾಂಡ್ ಟು ಗಾಡ್ಸ್ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದಗಳಿಗೆ ನೀವು ಪ್ರತಿಕ್ರಿಯಿಸಿರಿ ಅಂತ. ನೀವು ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕು. ದೇವರು ಯಾರನ್ನಾದರೂ ಆಶೀರ್ವದಿಸುವಾಗ ದೇವರು ಬಯಸ್ತಾನೆ ನಾವು ದೇವರಿಗೆ ಆ ಆಶೀರ್ವಾದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕೆಂಬುದಾಗಿ, ರೆಸ್ಪಾನ್ಸ್ ಕೊಡಬೇಕೆಂಬುದಾಗಿ. ಉದಾಹರಣೆಗೆ, ಯಾರಾದರೂ ನಿಮಗೆ ಸಹಾಯ ಮಾಡ್ತಾರೆ, ಆ ಸಹಾಯ ಮಾಡುವಾಗ ಸಹಾಯ ಮಾಡಿದಂಥ ವ್ಯಕ್ತಿಗೆ ಏನಾದರೂ ಒಂದು ಪ್ರತಿಕ್ರಿಯೆ ಕೊಡ್ತೀರಲ್ಲ, ಹೇಳ್ತೀರಲ್ಲ, ಥ್ಯಾಂಕ್ಸ್ ಅಂತಾದರೂ ಹೇಳ್ತೀರಿ, ಹೌದಾ? ಧನ್ಯವಾದ ಅಂತ ಹೇಳ್ತೀರಿ, ನಿಮ್ಮ ಉಪಕಾರನ ಎಂದಿಗೂ ಮರುದಿಲ್ಲ ಸರ್ ಅಂತ ಹೇಳ್ತೀರಿ, ಹೌದಾ? ಏನೆಲ್ಲ ಒಂದು ಅವರಿಗೆ ನೀವೇನು ಮಾಡ್ತೀರಿ? ಪ್ರತಿಕ್ರಿಯೆ ಕೊಡ್ತೀರಿ. ಆದರೆ ದೇವರು ಬಯಸುವಾಗ, ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನಾವು ದೇವರಿಗೆ ಪ್ರತಿಕ್ರಿಯಿಸಬೇಕು. ಬಟ್ ಅನೇಕ ಸಾರಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೇವೆ, ಮರೆತು ಹೋಗ್ತೇವೆ. ಆದರೆ ದೇವರಿಗೆ ಬೇಕಾದ ಪ್ರತಿಕ್ರಿಯೆ ಏನು ಅಂತ ಇವತ್ತು ನಾವು ಕಲಿಯೋಣ. ದೇವರೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿದರೆ ದೇವರು ನಮ್ಮಿಂದ ಏನನ್ನ ನಿರೀಕ್ಷಿಸ್ತಿರ್ತಾರೆ, ನಮ್ಮ ಪ್ರತಿಕ್ರಿಯೆ ಹೆಂಗಿರಬೇಕು ಅಂತ ದೇವರು ಬಯಸ್ತಾರೆ. ಇದ್ರ ಬಗ್ಗೆ ಇವತ್ತು ನಾವು ಕೆಲವು ವಿಷಯಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ತಿಳ್ಕೊಡ್ರಿ, ಬೈಬಲಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದೇ ಒಂದು ಕೃಪೆಯಿಂದ. ಮರ್ಸಿ ಅಂತ ಕರಿತೀವಿ ನಾವು. ನೀವು ನಂಬ್ತಿರೋ ಇಲ್ಲೋ, ಇವತ್ತು ನೀವು ಇಲ್ಲಿದ್ದೀರಿ ಅಂದರೆ ಅದಕ್ಕೆ ಕಾರಣ ಆತನ ಕೃಪೆ. ಇವತ್ತು ಆರೋಗ್ಯವಾಗಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಆತನ ಕೃಪೆ. ನೀವು ಹೇಳ್ಬೋದು, ಇಲ್ಲ ಪಾಸ್ಟ್ರೆ, ನಾನು ಚೆನ್ನಾಗಿ ಊಟ ಮಾಡ್ತೇನೆ, ಒಳ್ಳೆ ಬಟ್ಟೆ ಹಾಕುತ್ತೇನೆ, ಓಕೆ, ಆರೋಗ್ಯದ ವಿಷಯದಲ್ಲಿ ಭಾಳ ಕಾಳಜಿ ವಹಿಸ್ತೇನೆ, ಅದಕ್ಕೆ ನಾನು ಆರೋಗ್ಯವಾಗಿದ್ದೇನೆ ಅಂತ ನೀವು ನೆನೆಸಬಹುದು. ಬಟ್ ಅದು ಸುಳ್ಳು. ಎಷ್ಟೇ ನಿಮ್ಮನ್ನು ನೀವು ಕಾಳಜಿ ವಹಿಸಿಕೊಂಡ್ರೂ ದೇವರ ಕೃಪೆ ಇಲ್ಲ ಆದರೆ ನಾವು ಆರೋಗ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮಗಿಂತ ಶ್ರೀಮಂತರು ಇದ್ದಾರೆ, ನಿಮಗಿಂತ ಒಳ್ಳೆ ಊಟ, ಹೈಜೆನಿಕ್ ಊಟ ಮಾಡುವಂಥ ಜನರಿದ್ದಾರೆ, ಓಕೆ, ನಿಮಗಿಂತ ಆರೋಗ್ಯದನ್ನ ಕಾಳಜಿ ವಹಿಸುವ ಜನರಿದ್ದಾರೆ, ಆದರೂ ಅವರು ರೋಗದಲ್ಲಿದ್ದಾರೆ. ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಜನರು ಅಂದರೆ ಮೆಚ್ಚಿಗೆ ಪಾಪ್ಯುಲರ್ ಪೀಪಲ್ಗಳು ಅಂತ ಕರಿತೀವಲ್ಲ, ಬಹಳ ಪ್ರಸಿದ್ಧವಾದ ಜನರು ಅಥವಾ ಬಾಲಿವುಡ್ ಹೀರೋಗಳು, ಎಷ್ಟೋ ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ. ಅವ್ರ ಹತ್ರ ಆರೋಗ್ಯಕ್ಕೆ ಬೇಕಾದಂಥದ್ದು ಯಾವುದಿಲ್ವಾ? ಅವರು ನಿಮಗಿಂತ ಹಣ ಇದೆ, ಒಳ್ಳೆ ಬಟ್ಟೆ ಹಾಕೋತಾರೆ, ಒಳ್ಳೆ ಊಟ ಮಾಡ್ತಾರೆ, ಅವರಿಗೆ ಆದಂಥ ಪರ್ಸನಲ್ ಡಾಕ್ಟರ್ಗಳಿರ್ತಾರೆ. ಇವೆಲ್ಲ ಇದ್ರೂ ಸಹ ಅವ್ರಿಗೇನು ಬರ್ತದೆ? ರೋಗ. ಕಳೆದ ವಾರ ಒಬ್ಬ ಕನ್ನಡದಲ್ಲಿರುವಂಥ ಹಾಸ್ಯ ನಟ, ಅಂದರೆ ಅವನು ಸತ್ತೋದೊಬ್ಬ ಉಡುಪಿ, ಅವನು ತುಂಬ ಸೀರಿಯಲ್ಗಳಲ್ಲಿ ಈ ಕಾಮಿಡಿ ಶೋ ಮಾಡುವಂಥ ವ್ಯಕ್ತಿ. 33 ವರ್ಷ. ಆತನು ಸಹ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಇರುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಅವನ ಹತ್ರ ಹಣ ಇಲ್ವಾ? ಅವನ ಹತ್ರ ಹಣ ಇದೆ, ಯಾಕಂದರೆ ಅವನು ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡುವಂಥ ವ್ಯಕ್ತಿ. ಆದರೆ ಸತ್ತೋದ, ತಡಿಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ನಮ್ಮ ಹತ್ರ ಏನೇ ಇದ್ರೂ ದೇವರ ಕೃಪೆ ಇಲ್ಲ ಆದರೆ ಏನೂ ಆಗೋದಿಲ್ಲ. ಇವತ್ತು ನಾವು ಇದ್ದೇವೆ ಅಂದರೆ ಕಾರಣ ಅದಕ್ಕೇನು? ದೇವರ ಕೃಪೆ, ದ ಮರ್ಸಿ ಆಫ್ ಗಾಡ್. ಇವತ್ತು ಯಾವ ರೋಗಕ್ಕೂ ನಾನು ತುತ್ತಾಗದಂಗೆ ಇದ್ದೇನೆಂದರೆ ಅದಕ್ಕೆ ಕಾರಣ ದೇವರ ಕೃಪೆ, ದೇವರ ಕರುಣೆ ಪ್ರಿಯರೇ.
ಸೊ ಇಷ್ಟು ದೇವರು ನಮ್ಮ ಜೀವಿತದಲ್ಲಿ ಕರುಣೆಯನ್ನು ತೋರಿಸ್ತಾರೆ, ಇಷ್ಟು ದೇವರು ನಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಉಪಕಾರಕ್ಕೆ ಪ್ರತ್ಯುತ್ತರವಾಗಿ ನಾವು ಏನು ಕೊಡ್ತಾ ಇದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ? ದೇವರು ಎಷ್ಟೋ ನಾವು ನೆನೆಸದೇ ಇರುವಂಥ ಆ ಒಂದು ಆಶೀರ್ವಾದಗಳನ್ನು, ನಾವು ನೆನೆಸದೇ ಇರುವಾಗಲೂ ದೇವರು ಬಹಳಷ್ಟು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಬರ್ತಿದ್ದಾರೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಆತನ ಕೃಪೆ ನಿನ್ನಿದ್ದಂಗೆ ಇರಲ್ಲಂತೆ, ಎವ್ರಿ ಡೇ ನಮ್ಮನ್ನು ಆತನು ಹೊಸ ಕೃಪೆಯೊಟ್ಟಿಗೆ ನಡೆಸ್ತಾನಂತೆ. ಅಂದರೆ ನಿನ್ನಿದ್ದ ಕೃಪೆಯನ್ನೇ ದೇವರು ಕಂಟಿನ್ಯೂ ಮಾಡಲ್ಲಂತೆ. ಇವತ್ತು ನಾವು ಜೀವಂತವಾಗಿರುವಾಗ, ಇವತ್ತು ನಾವು ಬೆಳಗ್ಗೆ ಎದ್ದೇಳುವಾಗ ದೇವರು ಒಂದು ಹೊಸ ಕೃಪೆ ಕೊಡ್ತಾನಂತೆ, ಹೊಸ ಕೃಪೆಯೊಟ್ಟಿಗೆ ನಮ್ಮನ್ನು ನಡೆಸ್ತಾನಂತೆ. ಅಂದರೆ ಇಷ್ಟು ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಅಷ್ಟು ಪ್ರೀತಿಸುವಂಥ ದೇವರಿಗೆ ನಾವು ಪ್ರತ್ಯುತ್ತರವಾಗಿ ಏನು ನಾವು ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ದೇವರಿಗೆ ನಾವು ಪ್ರತಿಕ್ರಿಯಿಸ್ತಾ ಇದ್ದೇವೆ ಅನ್ನುವಂಥದ್ದು ಈ ದಿನದ ಸಂದೇಶ. ಓಕೆ, ನಿನ್ನೆ ದಿವಸ ಕೆಲವು ವಿಷಯಗಳನ್ನು ನಾನು ಧ್ಯಾನಿಸುವಾಗ 2 ಪಟ್ಟಣಗಳ ಬಗ್ಗೆ ಓದ್ತಾ ಇರುವಾಗ, ಓಕೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಿಮ್ಮ ಬೈಬಲಲ್ಲಿ ತೆಗೆದು ಓದ್ರಿ, ಬೋರ್ಡಲ್ಲಿ ಓದೋಕ್ಕಿಂತ ನಿಮ್ಮ ಬೈಬಲ್ ತೆಗಿರಿ. 15ನೇ ಅಧ್ಯಾಯ 21, 23ರಲ್ಲಿ ಈ 2 ಪಟ್ಟಣಗಳ ವಿಷಯದಲ್ಲಿ ನಾನು ಅಂದರೆ ಬೈಬಲ್ ಓದುವಾಗ ಇಲ್ಲಿ ಗಮನ ನಂದು ಹೋಯಿತು. ಯೇಸು 2 ಪಟ್ಟಣಗಳ ಹೋಗ್ತಾ ಇದ್ದಾನೆ. ಆ ಪಟ್ಟಣದ 2 ಹೆಸರುಗಳು ತೂರ್ ಮತ್ತು ಸಿದೋನ್. ಈ 2 ಪ್ರಾಂತ್ಯಗಳಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಈ ಪ್ರಾಂತ್ಯಕ್ಕೆ ಯೇಸು ಹೋಗುವುದಿಲ್ಲ, ಇದು ಯೇಸು ಸ್ವಾಮಿ ಹೋಗುವಂಥ ಪ್ರಾಂತ್ಯ ಅಲ್ಲ. ಯೇಸು ಸ್ವಾಮಿ ಯಾವಾಗಲೂ ಯೆರೂಸಲೇಮ್, ಪಕ್ಕದಲ್ಲಿರುವಂಥ ಯೂದಾಯ, ಗಲಿಲಾಯ, ಈ ಸೀಮೆಯಲ್ಲಿ ಜಾಸ್ತಿ ಯೇಸು ಸ್ವಾಮಿ ಅದ್ಭುತಗಳನ್ನು ಸೇವೆಯನ್ನು ಮಾಡ್ತಾರೆ. ಈ ತೂರ್ ಮತ್ತು ಸಿದೋನ್ ಇದು ಆಚೆ ಇರುವಂಥ ಪ್ರಾಂತ್ಯ. ಇನ್ನೊಂದು ಹೇಳ್ಬೋದು, ದೇವರಿಗೆ ಸಂಬಂಧ ಪಡದೇ ಇರುವಂಥ ಜನರಿರುವಂಥ ಊರು. ಅಲ್ಲಿ ಯೇಸು ಸ್ವಾಮಿ ಹಾದು ಹೋಗುವಾಗ ಆ ಸೀಮೆಯಲ್ಲಿರುವಂಥ ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಬಳಿಗೆ ಬರ್ತಾಳೆ. ನಾವು ಓದೋಣ 21ರಿಂದ 23. ಓಕೆ, ಸಿ, ಯೇಸು ಸ್ವಾಮಿ ಯೂಶುವಲಿ ಯಾರೇ ಯೇಸು ಸ್ವಾಮಿ ಬಳಿಗೆ ಕೂಗಿದ್ರೆ ತಕ್ಷಣ ಯೇಸು ಸ್ವಾಮಿ ಪ್ರತಿಕ್ರಿಯಿಸ್ತಾರೆ. ಯಾರೇ ಕೂಗಿಕೊಳ್ಳಿ ಯೇಸು ಸ್ವಾಮಿಗೆ, ಯೇಸು ಸ್ವಾಮಿ ಎಂದಿಗೂ ಡಿಲೇ ಮಾಡೋದಿಲ್ಲ, ಲೇಟ್ ಮಾಡೋದಿಲ್ಲ. ಅವರ ಕೂಗಿಗೆ ಬೇಗನೆ ಪ್ರತಿಕ್ರಿಯಿಸುವುದನ್ನು ಬೈಬಲಲ್ಲಿ ನಾವು ನೋಡ್ತೇವೆ. ಅಂಥ ಕ್ರೌಡಲ್ಲಿ ಪ್ರಯಾಣ ಮಾಡುವಾಗ, ಯೇಸು ಸ್ವಾಮಿ ನಡ್ಕೊಂಡು ಹೋಗುವಾಗ ಬಾರ್ತಿಲೋಮೆಯ ಕೂಗಿದ್ರೆ ಯೇಸು ಸ್ವಾಮಿ ನಿಂತ್ಕೊಳ್ತಾರೆ. ಹೌದಾ? ಅಂಥ ಕ್ರೌಡ್ ಮಧ್ಯದಲ್ಲಿ ನಿಂತ್ಕೊಳ್ತಾರೆ. ಇನ್ನೊಂದು, ಎಂಥ ಜನಸಮೂಹ ಮಧ್ಯದಲ್ಲಿ ಹಾದು ಹೋಗುವಾಗಲೂ ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿ ಬಟ್ಟೆಯನ್ನು ಮುಟ್ಟುವಾಗಲೂ ಯೇಸು ಸ್ವಾಮಿ ನಿಂತ್ಕೊಳ್ತಾರೆ. ಅಂದರೆ ತನ್ನ ಬಳಿಗೆ ಬರುವ ಜನರಿಗೆ ಎಂದಿಗೂ ಯೇಸು ಸ್ವಾಮಿ ಈ ರೀತಿಯಾಗಿ ನಿರಾಕರಿಸ್ತಿಲ್ಲ. ಬಟ್ ಈ ಪ್ರಾಂತ್ಯದಲ್ಲಿ ನೀವು ನೋಡ್ರಿ, ಅವಳಿಗೆ ಯೇಸು ಯಾರಂತ ಗೊತ್ತಿದೆ, ಕಂಪ್ಲೀಟ್ ಆಗಿ ಯೇಸು ಸ್ವಾಮಿ ಬಗ್ಗೆ ಸ್ಟಡಿ ಮಾಡಿದಾಳೆ ಅವಳು. ಅದಕ್ಕೋಸ್ಕರ ಏನಂತ ಕರಿತಾ ಇದ್ದಾಳೆ? ನೋಡ್ರಿ, ದಾವೀದನ ಕುಮಾರನಂತ ಹೆಂಗ್ ಗೊತ್ತಾಯ್ತು ಅವಳಿಗೆ? ಯಾಕೆಂದ್ರೆ ಅವಳು ಯೇಸು ಬಗ್ಗೆ ಸ್ಟಡಿ ಮಾಡಿದಾಳೆ. ಸುಮ್ಮನೆ ಯಾರು ದಾವೀದ ಕುಮಾರನಂತ ಕರೀಲಿಕ್ಕೆ ಆಗುದಿಲ್ಲ. ಈತನ ದಾವೀದ ವಂಶದಲ್ಲೇ ಬಂದಿದ್ದಾಳಂತ ಕಾನಾನ್ಯ ಸ್ತ್ರೀ ಗೊತ್ತಾಗಿದೆ, ಅವಳು ಸ್ಟಡಿ ಮಾಡಿದಾಳೆ ಯೇಸು ಸ್ವಾಮಿ ಬಗ್ಗೆ. ಅಲ್ಲ, ಅವಳು ನೋಡುತ್ತೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ಯಾಕೆ ಅಂತ ಹೇಳಿದ್ರೆ, ತನ್ನ ಮಗಳಿಗೋಸ್ಕರ ಅವಳು ಯೇಸು ಸ್ವಾಮಿ ಬಳಿಗೆ ಬಂದಿದ್ದಾಳೆ. ಆದರೆ ಬೈಬಲ್ ಹೇಳ್ತದೆ ಅವಳಷ್ಟು ಬಹಳವಾಗಿ ಕೂಗಿಕೊಂಡು ಅಂತ ಹೇಳ್ತದೆ. ಸುಮ್ಮನೆ ಯೇಸುವೆ ಅಂತ ಕರೀಲಿಲ್ಲ. ಬೈಬಲ್ ಹೇಳ್ತದೆ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಅಂದರೆ ಕೂಗಿಕೊಳ್ಳುವಾಗ ಅರ್ಥ ತುಂಬ ಜೋರಾಗಿ ಯೇಸು ಸ್ವಾಮಿನ ಕರೀತಾ ಇದ್ದಾಳೆ, ಅಂಗಲಾಚಿ ಬೇಡುವುದನ್ನು ನಾವು ನೋಡ್ತೇವೆ. ಯಾಕೆ ಇದು ಹೇಳ್ತೇವೆ ಅಂದರೆ, ಆದರೆ ಯೇಸು ಆಕೆಗೆ ಏನು ಉತ್ತರ ಕೊಡದಿರುವಾಗ ಶಿಷ್ಯರು ಏನು ಹೇಳ್ತಾರೆ ಅಂದರೆ, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆನ ಕಳಿಸಿ ಬಿಡು, ಅವಳ ಸಮಸ್ಯೆ ಏನು ಕೇಳಿ ಕಳಿಸು ಅಂತ ಯೇಸು ಸ್ವಾಮಿಗೆ ಬೇಡಿಕೊಳ್ತಾರೆ. ಅರ್ಥ, ಯಾಕೆ ಯೇಸು ಸ್ವಾಮಿ ಇಲ್ಲಿ ಪ್ರತಿಕ್ರಿಯಿಸಲಿಲ್ಲ? ಆಮೇಲೆ ಅವಳಿಗೆ
ಯೇಸು ಸ್ವಾಮಿ ಮತ್ತೆ ಮಾತಾಡಿ ಅವಳ ನಂಬಿಕೆಯನ್ನು ನೋಡಿ ಗುಣಪಡಿಸ್ತಾರೆ. ಆದರೆ ತಕ್ಷಣ ಯೇಸು ಸ್ವಾಮಿ ಆ ಪ್ರಾಂತ್ಯದಲ್ಲಿರುವಂಥ ಆ ಸ್ತ್ರೀಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಯಾಕೆ ಅಂದರೆ ತೂರ್ ಮತ್ತು ಸಿದೋನ್ ಈ ಎರಡು ಪ್ರಾಂತ್ಯಗಳು ದೇವರಿಂದ ತಿರಸ್ಕರಿಸಲ್ಪಟ್ಟಂಥ ಎರಡು ಪ್ರಾಂತ್ಯಗಳು. ಈ ಎರಡು ಪ್ರಾಂತ್ಯಗಳನ್ನು ದೇವರು ತಿರಸ್ಕಾರ ಮಾಡಿದರು. ಇನ್ನೊಂದು ನಾವು ನೋಡ್ಬೇಕಂದ್ರೆ ಇವೆರಡೂ ಪ್ರಾಂತ್ಯಗಳು ಶಾಪಗ್ರಸ್ತ ಪ್ರಾಂತ್ಯಗಳಾಗಿದ್ದವು. ಹಾಗಾಗಿ ಯೇಸು ಸ್ವಾಮಿ ದೇವರಿಂದ ತಿರಸ್ಕರಿಸಲ್ಪಟ್ಟಂಥ ಈ ಪ್ರಾಂತ್ಯಗಳಿಗೆ ಯೇಸು ಸ್ವಾಮಿ ಹೋಗ್ತಾ ಇಲ್ಲ, ಅದ್ಭುತವನ್ನಲ್ಲಿ ಮಾಡ್ತಾ ಇಲ್ಲ. ಈ ಎರಡು ವಿಷಯದಲ್ಲಿ ಮತ್ತೆ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯಕ್ಕೆ ಬರ್ರಿ. 11ನೇ ಅಧ್ಯಾಯಕ್ಕೆ ಅಲ್ಲಿ 20-21 ಓದ್ರಿ. ಓಕೆ ಓಕೆ ಎಸ್ ತಿಳ್ಕೊಡ್ರಿ. ಇಲ್ಲಿ ಯೇಸು ಸ್ವಾಮಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾವ ಊರುಗಳಲ್ಲಿ ಜಾಸ್ತಿ ಅದ್ಭುತ ಮಾಡಿದ್ರು ಆ ಎರಡು ಊರುಗಳಲ್ಲಿ ಯೇಸು ಸ್ವಾಮಿ ಅದ್ಭುತನೇ ಮಾಡಿಲ್ಲ. ಬಟ್ ಈ ಎರಡು ಊರುಗಳ ಬಗ್ಗೆ ನಾವು ನೋಡ್ತೇವೆ. ಯಾವುದು? ಕೊರಾಜಿಯೇ ಮತ್ತೆ ಬೇತ್ಸಾಯಿದವರೇ. ಇವರು ಯಾರಂದ್ರೆ ಯೇಸು ಸ್ವಾಮಿ ಜಾಸ್ತಿ ಅದ್ಭುತ ಮಾಡಿದಂಥ ಊರುಗಳು. ಹೆಚ್ಚು ಮಿರಾಕಲ್ಸ್ ಯೇಸು ಸ್ವಾಮಿ ಮಾಡಿದ ಇವೆರಡು ಪ್ರಾಂತ್ಯಗಳಲ್ಲಿ. ಈ ಎರಡು ಪ್ರಾಂತ್ಯಗಳಲ್ಲಿ ನೋಡ್ರಿ, ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದಂಥ ಊರುಗಳು. ಅದರ ಕಡೆಗೆ ಹೋಗುವಾಗ ಅಲ್ಲಿಯ ಜನರು ಏನ್ ಮಾಡಲಿಲ್ಲ? ಹಲೋ, ಜೋರಾಗಿ ಮಾತಾಡ್ರಿ. ಅಲ್ಲಿ ಜನರು ಏನ್ ಮಾಡಲಿಲ್ಲ? ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸಿದೋನ್ ಪಟ್ಟಣದಲ್ಲಿ ನಡೆದಿದ್ದರೆ, ಅಂದ್ರೆ ಯೇಸು ಸ್ವಾಮಿ ಎರಡು ಪ್ರಾಂತ್ಯಗಳಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದೆ ಅಂದ್ರೆ, ನಾನು ಅಲ್ಲಿ ಅದ್ಭುತನೇ ಮಾಡಿಲ್ಲ. ಒಂದು ವೇಳೆ ನಿಮ್ಮಲ್ಲಿ ಆದ ಅದ್ಭುತ ನಾನು ಅವರಿಗೆ ಮಾಡಿದ್ರೆ ಅವರು ಆಗಲೇ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ರು. ಆದರೆ ನೀವು ಮಾತ್ರ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇದು ನನ್ನ ಸಂದೇಶದ ಅರ್ಥ ಏನಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ದೇವರು ನಮ್ಮ ಲೈಫಲ್ಲಿ ಬಹಳ ಮಹತ್ ಕಾರ್ಯಗಳನ್ನ ಮಾಡ್ತಾರೆ. ಮಾಡಿದ ಮೇಲೆ ದೇವರು ಏನ್ ನಿರೀಕ್ಷಿಸ್ತಾ ಇದ್ದಾರೆ? ನಮ್ಮ ಲೈಫಲ್ಲಿ ದೇವರು ಅದ್ಭುತ ಮಾಡಿದ ಮೇಲೆ ನಮ್ಮಿಂದ ದೇವರು ಏನ್ ನಿರೀಕ್ಷಿಸ್ತಾ ಇದ್ದಾರೆ? ಮಹತ್ ಕಾರ್ಯಗಳನ್ನ ಮಾಡಿದ ಮೇಲೆ ಅವ್ರೇನ್ ಮಾಡಲಿಲ್ಲ. ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾರೆ? ನಾವು ದೇವರಿಂದ ಅದ್ಭುತ ಹೊಂದಿದ ಮೇಲೆ ನಾವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಬೇಕಂತ ದೇವರು ಬಯಸ್ತಾರೆ. ನಮ್ಮ ಸಮಸ್ಯೆ ಏನು ಗೊತ್ತಾ? ಅದ್ಭುತ ಆಗೋಕ್ಕಿಂತ ಮುಂಚೆ ದೇವರ ಕಡೆಗೆ ಬರ್ತೇವೆ. ಅಯ್ಯೋ ದೇವರೇ, ನನ್ನ ಜೀವಿತದಲ್ಲಿ ಅದ್ಭುತ ಬೇಕು ಸ್ವಾಮಿ, ಇಂಥ ಕಷ್ಟ ಇದೆ, ಇಂಥ ಸಮಸ್ಯೆ ಇದೆ. ಎಸ್, ದೇವರೇನು ಮಾಡ್ತಾರೆ? ನಮ್ಮನ್ನ ಕರುಣಿಸಿ ಅದ್ಭುತ ಮಾಡ್ತಾರೆ. ಬಟ್ ಅದ್ಭುತ ಆದ ಮೇಲೆ ಜನರು ದೇವರ ಕಡೆಗೆ ತಿರುಗಿಕೊಳ್ಳೋದನ್ನು ಮರೆತು ಹೋಗ್ತಾರೆ. ಆ 10 ಜನ ಕುಷ್ಠರೋಗಿಗಳು ಯೇಸು ಸ್ವಾಮಿಗೆ ಬಂದಾಗ ಹಿಂಗೆ ಇದೇ ಮಾಡಿದ್ರು. ಏನು? ದೇವರೇ, ನಮ್ಮನ್ನು ಕರುಣಿಸು, ನಮ್ಮನ್ನು ಕರುಣಿಸು, ನಮ್ಮನ್ನು ಕರುಣಿಸು ಅನ್ನುವಾಗ ದೇವರು ಕರುಣಿಸಿ ಹೇಳ್ತಾರೆ, ಹೋಗಿ ನಿಮ್ಮ ಯಾಜಕರಿಗೆ ನಿಮ್ಮ ಮೈಗಳನ್ನು ತೋರಿಸ್ರಿ. ಅವ್ರ ಮೇಲೆ ಕರುಣೆ ಇಟ್ಟು ಹೇಳಿದ್ರು. ಯಾಕೆ? ಅವರು ಕೇಳ್ತಾ ಇದ್ರು. ಆದರೆ ಅವ್ರು ಹೋಗ್ತಾ ಇರುವಾಗ ಯಾಕೆ ಯಾಜಕನಿಗೆ ಮೈ ತೋರಿಸಂದ್ರೆ, ಕುಷ್ಠ ರೋಗಿ ಬಂದ ಮೇಲೆ ಅವರು ಊರಿಂದ ಆಚೆ ಇಡ್ತಾರೆ. ಅವರು ಮತ್ತೆ ಊರೊಳಗೆ ಹೋಗ್ಬೇಕಂದ್ರೆ ಮೊದಲು ಯಾಜಕನು ಅವರನ್ನು ಪರೀಕ್ಷಿಸಬೇಕು. ಈತನ ಗುಣ ಹೊಂದಿದ್ರೆ ಮಾತ್ರ ಊರಿನ ಒಳಗೆ ಅವಕಾಶ. ಅದಕ್ಕೋಸ್ಕರ ಊರಿಗೆ ಹೋಗಂತ ಹೇಳಿಲ್ಲ, ಯಾಜಕರಿಗೆ ಮೈ ತೋರಿಸ್ರಿ. ಯಾಕೆಂದ್ರೆ ಯಾಜಕನು ಮೊದಲು ಪರೀಕ್ಷಿಸಬೇಕು ಈತನ ಗುಣ ಹೊಂದಿದಾನಂತ. ಅವರು ಯಾಜಕನ ಬಳಿಗೆ ಹೋಗ್ತಾ ಹೋಗ್ತಾ ಇರುವಾಗಲೇ ದೇವರ ಕರುಣೆ ಮೂಲಕ ಅವರಿಗೆ ಅದ್ಭುತ ಆಯಿತು. ಅವರಿಗೆ ಅದ್ಭುತ ಆದ ಮೇಲೆ ಅದರಲ್ಲಿರುವಂಥ 9 ಜನರು ಯಾಜಕರಿಗೆ ಮೈ ತೋರಿಸಿ ಊರೊಳಗೆ ಹೋಗಿ ತಮ್ಮ ಕುಟುಂಬಕ್ಕೆ ಸೇರಿದ್ರು. ಆದ್ರೆ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಳ್ತಾನೆ. ಉಳಿದಂಥ ಜನರು ದೇವರ ಕಡೆಗೆ ತಿರುಗಿಕೊಳ್ಳೋದಿಲ್ಲ. ಬಟ್ ಅದ್ಭುತ ಮಾಡೋದಕ್ಕಿಂತ ಮುಂಚೆ ಓಡಿ ಬಂದ್ರು, ದೇವರೇ ನಂಗೆ ಅದ್ಭುತ ಮಾಡು, ದೇವರೇ ನಂಗೆ ಸಹಾಯ ಮಾಡು. ಅದ್ಭುತ ಆದಮೇಲೆ ದೇವರ ಕಡೆಗೆ ತಿರುಗಿಕೊಳ್ಳೋದನ್ನ ಜನ ಮರೆತು ಬಿಡ್ತಾರೆ. ಏನ್ ಫಾಸ್ಟ್ ಆಗಿರೋ ದೇವರ ಕಡೆಗೆ ತಿರುಗಿಕೊಳ್ಳೋದು ಅಂದ್ರೆ, ಅವ್ರು ಹೇಳ್ತಾ ಇದ್ದಾರೆ,
ಒಂದು ವೇಳೆ ತೂರ್ ಸಿದೋನ್ ಪಟ್ಟಣಗಳಲ್ಲಿ ಅದ್ಭುತಗಳು ನಡೆದಿದ್ದರೆ ಅವರು ಆಗಲೇ ಗೋಣಿ ತಟ್ಟನ್ನು ಹೊದ್ದುಕೊಂಡು ಬೂದಿಲು ಕೂತ್ಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದಾರೆ. ಅರ್ಥ, ತಮ್ಮ ಹಳೆಯ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ಹೊಸ ಜೀವಿತಕ್ಕೆ ತಿರುಗಿಕೊಳ್ತಾ ಇದ್ರು. ದೇವರ ಕಡೆಗೆ ತಿರುಗಿಕೊಳ್ಳೋದು ಅರ್ಥ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಬಿಡೋದು. ಬಟ್ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ? ಎಷ್ಟು ಜನರಿಗೆ ದೇವರು ಸಹಾಯ ಮಾಡಿದ್ದಾರೆ? ಪ್ರಾಮಾಣಿಕವಾಗಿ ಒಪ್ಕೊಳ್ರಿ. ಎಷ್ಟು ಜನರಿಗೆ ದೇವ್ರಿಗೆ ಉಪಕಾರ ಮಾಡಿದಾರಾ? ಇಲ್ಲಿ ನಾವು ನೋಡುವಾಗ 100% ಎಲ್ಲರೂ ಕೈ ಎತ್ತಿದ್ರಿ, ಎಲ್ಲರ ಲೈಫಲ್ಲಿ ದೇವರು ಉಪಕಾರ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಬಟ್ ಸೆಕೆಂಡ್ ಪ್ರಶ್ನೆ, ಅದ್ಭುತ ಆದಮೇಲೆ ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇವ? ಸಭೆಗೆ ಬರುವುದು ದೇವರ ಕಡೆಗೆ ತಿರುಗಿಕೊಂಡದ ಅರ್ಥ ಅಲ್ಲ ಪ್ರಿಯರೇ. ದೇವರ ಕಡೆಗೆ ತಿರುಗಿಕೊಳ್ಳೋದ ಅರ್ಥ ನಾವು ದೇವರ ಮುಂದೆ, ದೇವರು ನಾನು ಒಬ್ಬ ಅಯೋಗ್ಯ, ನನ್ನ ಲೈಫಲ್ಲಿ ಇಷ್ಟು ಅದ್ಭುತ ನೀನು ಮಾಡ್ತಾ ಇದೀಯ ಅಂತ ಪಶ್ಚಾತ್ತಾಪ ಪಟ್ಟು ನನಗೆ ಇಷ್ಟವಾದ ಕಾರ್ಯಗಳಲ್ಲ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು. ಆಶೀರ್ವಾದಕ್ಕಾಗಿ ಓಡಿ ಬರೋದಲ್ಲ, ಆಶೀರ್ವಾದ ಮಾಡಿದ ಕರ್ತನಿಗೋಸ್ಕರ ಓಡಿ ಬರೋದು. ನಾವು ಆಶೀರ್ವಾದವೇ ನಮ್ಮ ಲೈಫಲ್ಲಿ ಎಲ್ಲ ಅಂತ ತಿಳ್ಕೊಳ್ತೇವೆ. ಬಟ್ ಆಶೀರ್ವಾದವನ್ನು ತಗೊಂಬಂದವನೇ ಎಲ್ಲರಿಗಿಂತ ದೊಡ್ಡವನು, ಎಲ್ಲರಿಗಿಂತ ಶ್ರೇಷ್ಠವಾದವನು. ಅವನನ್ನು ನಾವು ತಿರಸ್ಕರಿಸ್ತೇವೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ. ಅದರ್ಥ ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಸಂಗಡ ಮಾತಾಡೋದೇನೆಂದರೆ, ನಮ್ಮ ಲೈಫಲ್ಲಿ ದೇವರು ಒಂದು ಸಾರಿ ಅದ್ಭುತ ಮಾಡುವಾಗ ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ, ಇವರು ನನ್ನ ಕಡೆಗೆ ತಿರುಗಿಕೊಳ್ತಾರ. ಆತನು ಮಾಡಿದ ಉಪಕಾರವನ್ನು ನೆನೆಸಿ ನನ್ನ ಕಡೆಗೆ ಇವರು ತಿರುಗಿಕೊಳ್ತಾರ. ಪ್ರಿಯರೇ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ನೀವು ನಿಜವಾಗಿ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಾ? ದೇವರಿಗೆ ಇಷ್ಟವಾದ ಕಾರ್ಯಗಳು ನಿಮಗೆ ಇಷ್ಟವಾಗಿದೆಯಾ? ಒಂದು ಘಟನೆ ನಡೀತದೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರೋಣ. ಎಲ್ರು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಓಕೆ. ಹ್ಮ್ 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 ಎಸ್. ಸಾಕ್ರಿ. ಇಲ್ಲಿ ನೋಡ್ರಿ, 8ನೇ ವಚನದಲ್ಲಿ ನಾವು ನೋಡ್ತೇವೆ, ಇದೆಲ್ಲ ಅದ್ಭುತ ಆಗಿದ್ದು ನಿಮ್ಗೆ ಗೊತ್ತಿದೆ. ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ಮೀನುಗಾರರು. ಮೀನು ಹಿಡಿಲಿಕ್ಕೆ ಇಡೀ ರಾತ್ರಿ ಪ್ರಯಾಸ ಪಡ್ತಾರೆ, ಆದರೆ ಒಂದು ಮೀನು ಅವರಿಗೆ ಸಿಗುವುದಿಲ್ಲ. ಸೊ ಮುಂಜಾನೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಮೀನು ಸಿಗದೆ ಇರುವಾಗ ರಾತ್ರಿ ಮೀನು ಹಿಡಿಲಿಕ್ಕೆ ಹೋದ್ರು, ಏನಾಗಲಿಲ್ಲ. ಮುಂಜಾನೆ ದಡದಲ್ಲಿ ಬಂದು ಬಲೆಗಳನ್ನು ತೊಳಿತಾ ಇದ್ದಾರೆ. ಆಗ ಯಾರು ಬಂದರು? ಯೇಸು ಸ್ವಾಮಿ ಬಂದು ಅವರ ಪರಿಸ್ಥಿತಿಯನ್ನು ನೋಡ್ಕೊಳ್ತಾರೆ. ಅವರು ಬಹಳ ನಿರಾಶೆಗೊಂಡಿದ್ದಾರೆ. ತಿಳ್ಕೊಡ್ರಿ, ಯೇಸು ಸ್ವಾಮಿ ಬಂದಿದ್ದವರಿಗೆ ಸಹಾಯ ಮಾಡಕ್ಕಲ್ಲಿ ಅಷ್ಟೇ. ಯಾಕೆ? ಇಡೀ ರಾತ್ರಿ ಪ್ರಯಾಸ ಪಟ್ಟವ್ರಿಗೆ ಏನು ಸಿಕ್ಕಿಲ್ಲ. ಇವತ್ತು ಅನೇಕರ ಲೈಫ್ ಹಿಂಗೆ ಇದೆ. ಬಹಳ ಕಷ್ಟಪಡ್ತಾರೆ, ಬಹಳ ಪ್ರಯಾಸ ಪಡ್ತಾರೆ, ಆದರೆ ಆಶೀರ್ವಾದ ಕಡಿಮೆ. ಕೆಲಸ 10 ತಾಸು 12 ತಾಸು ಮಾಡ್ತಾರೆ, ಆದ್ರೆ ಇನ್ಕಮ್ ಇಷ್ಟೇ. ಬಹಳ ಕಷ್ಟಪಟ್ಟು ಇದನ್ನು ಕೆಲಸಗಳನ್ನು ಮಾಡ್ತಾರೆ, ಆದ್ರೆ ಸಾಲಗಳು ಮಾತ್ರ ತೀರುವುದಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಜನರದಿದೆ. ಇದೇ ಪರಿಸ್ಥಿತಿ ಅಲ್ಲಿ ಪೇತ್ರ, ಯೋಹಾನದಿರುವಾಗ ಅಲ್ಲಿ ಯೇಸು ಸ್ವಾಮಿ ಹೋಗಿ ಇವರು ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದಾರೆ, ಆದ್ರೆ ಒಂದು ಮೀನು ಸಿಕ್ಕಿಲ್ಲ ಅಂತ ಗೊತ್ತಾದಾಗ ಯೇಸು ಸ್ವಾಮಿ ಬೆಳಗ್ಗೆ ಹೋಗಿ ಅವ್ರಿಗೆ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ನಡೆಸ್ರಿ, ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕ್ರಿ. ಅದಕ್ಕೆ ಪೇತ್ರ ಏನ್ ಹೇಳ್ತಾನೆ? ಸ್ವಾಮಿ, ಇಡೀ ರಾತ್ರಿ ಪ್ರಯಾಸ ನಾವು ಪಟ್ಟಿದ್ದೇವೆ, ಒಂದೂ ಸಿಗ್ಲಿಲ್ಲ. ಅಂದ್ರೆ ಮೀನುಗಾರನಾದ ನನಗೆ ಗೊತ್ತು ಮೀನು ಎಲ್ಲಿದೆ ಅಂತ. ನಾನು ಈಗ ರಾತ್ರಿ ಮೀನು ಹಿಡಿಯೋರಿಗೆ ಸಿಕ್ಕಿಲ್ಲ, ಬೆಳಗ್ಗೆ ಮೀನು ಸಿಗ್ತದ? ಆದ್ರೂ ಪೇತ್ರ ಏನ್ ಮಾಡ್ತಾನೆ? ನಿನ್ನ ಮಾತಿನ ಮೇಲೆ ನಾನೇನ್ ಮಾಡ್ತೇನೆ? ಬಲೆಗಳನ್ನು ಹಾಕ್ತೇನೆ ಅನ್ನುವಾಗ ಬೈಬಲ್ ಹೇಳುತ್ತದೆ, 6ನೇ ವಚನ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು. ಪೇತ್ರನ 2 ದೃಶ್ಯ, ಒಂದು ಖಾಲಿಯಾದಂಥ ದೋಣಿ, ಆದ್ರೆ ಯೇಸು ಬಂದ ಮೇಲೆ ತುಂಬಿ ತುಳುಕುವಂತ ದೋಣಿ. ಅರ್ಥ ಆಯ್ತಾ? ಪೇತ್ರನ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಅದ್ಭುತ ಮಾಡ್ತಾರೆ. ಖಾಲಿಯಾದಂಥ ಒಂದು ಹಡಗನ್ನ ರಾಶಿ ರಾಶಿ ಮೀನುಗಳಿಂದ ತುಂಬಿಸ್ತಾರೆ.
ತಿಳ್ಕೊಡ್ರಿ. ಇದೆಲ್ಲವನ್ನ ನೋಡುವಾಗ ಅಲ್ಲಿ ಕೇವಲ ಪೇತ್ರನಿಗೆ ಸಿಗಲಿಲ್ಲ ಇದನ್ನ. ಪೇತ್ರ ಏನ್ ಮಾಡ್ತಾನೆ, ಯಾಕೋಬ್ ಯೋಹಾನರಿಗೆ ಕರೀತಾನೆ, ನನ್ನ ದೋಣಿ ತುಂಬಿ ಮುಳುಗಂಗಿದೆ, ದಯಮಾಡಿ ಬಂದು ನೀವು ಮೀನು ತಗೊಳ್ರಿ ಅಂತ. ಆದ್ರೆ ಅವ್ರೇನ್ ಹೇಳ್ತಾರೆ, ಅವರು ಆ ಎರಡೂ ದೋಣಿಗಳ ತುಂಬಿಸಲು ಅವು ಸಹ ಏನಾದವಂತೆ, ಮುಳುಗುವಾಗ ಅಷ್ಟು ಮೀನು, ಎಲ್ಲಾ ದೋಣಿಗಳು ಮುಳುಗುವಷ್ಟು ಮೀನುಗಳು ಸಿಕ್ಕಾಗ ಪೇತ್ರನ ರಿಯಾಕ್ಷನ್ ಇವತ್ತು ನಮ್ಮ ರಿಯಾಕ್ಷನ್ ಆಗ್ಬೇಕು. ಪೇತ್ರನು ದೇವರು ಮಾಡಿದ ಅದ್ಭುತಕ್ಕೋಸ್ಕರ ಹೇಗೆ ಪ್ರತಿಕ್ರಿಯಿಸಿದ ಅಂತ 8ನೇ ವಚನ ಹೇಳ್ತದೆ. ಏನಂತ, ಸಿಮೋನ್ ಪೇತ್ರನು ಇದನ್ನು ಕಂಡು, ಏನ್ ಕಂಡು ದೇವರು ಮಾಡಿದ ಅದ್ಭುತಗಳನ್ನ, ದೇವರು ಮಾಡಿದ ಉಪಕಾರವನ್ನ, ದೇವರು ಮಾಡಿದ ಆಶೀರ್ವಾದವನ್ನ ಕಂಡು ಏನಂತ ಪ್ರತಿಕ್ರಿಯಿಸ್ತಾನ್ರಿ, ಯೇಸುವಿನ ಕಂಡು ಯೇಸುವಿನಿಗೆ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು. ಇವತ್ತು ನೀವು ಆಶೀರ್ವಾದ ಕಂಡಿಲ್ವಾ? ನಿಮ್ಮ ಲೈಫಲ್ಲಿ ಆದಂಥ ಆಶೀರ್ವಾದ ನೀವು ನೋಡಿಲ್ವಾ? ಮಾತಾಡ್ರಿ. ನೋಡಿದಿರಿ? ನೋಡಿ ಮೇಲೆ ಈ ರಿಯಾಕ್ಷನ್ ನಮ್ದು ಬಂದಿದೆಯಾ? ಬಟ್ ಈ ರಿಯಾಕ್ಷನ್ ನಮ್ದು ಯಾವಾಗಿತ್ತು ಗೊತ್ತಾ? ಅದ್ಭುತ ಹೊಂದೋದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಯೇಸುವಿನ ಹತ್ರ ಬಂದಾಗ ಇದೇ ಒಂದು ರಿಯಾಕ್ಷನ್ ನಮ್ದಿತ್ತು. ಯಾವುದು? ಸ್ವಾಮಿ ನಾನು ಪಾಪಿ, ನಾನು ಕ್ಷಮಿಸು, ನಾನು ಏನು ಅಲ್ಲದವನು. ಅದು ಫಸ್ಟ್ ಟೈಮ್ ದೇವ್ರ ಕಡೆಗೆ ತಿರ್ಕೊಂಡೆ. ನಮ್ಮ ಸಮಸ್ಯೆ ಏನು ಗೊತ್ತಾ? ಫಸ್ಟ್ ಒಂದು ಸಾರಿ ದೇವ್ರ ಕಡೆಗೆ ತಿರ್ಕೊಂಡ್ಮೇಲೆ ಆಮೇಲೆ ಮತ್ತೆ ಎಲ್ಲೇ ತಿರ್ಕೊಂಡ್ರು ಓಕೆ ಅಂತ ನೀವು ನೆನೆಸಿದ್ರೆ, ಹಂಗಿಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳೋದ ಅರ್ಥ ಎವ್ರಿ ಡೇ, ಎವ್ರಿ ಮಿನಿಟ್ ವಿ ನೀಡ್ ಟು ಟರ್ನ್ ಟು ಗಾಡ್. ಪ್ರತಿ ಕ್ಷಣ, ಪ್ರತಿ ದಿವಸ ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕ್ರಿ. ಎವ್ರಿ ಡೇ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾನೆ, ಎಷ್ಟು ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಮಾತ್ರ ದೇವರ ಕಡೆಗೆ ತಿರುಗಿಕೊಳ್ಳೋದು ಮಾತ್ರ ಮಾಡ್ತಾ ಇಲ್ಲ. ದೇವರಿಗೆ ಇಷ್ಟವಾದ ಕಾರ್ಯಗಳು ನಾವು ಮಾಡ್ತಾ ಇಲ್ಲ. ತಿಳ್ಕೊಡ್ರಿ, ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಂಡಿಲ್ಲ ಅಂತ ಗೊತ್ತಾಗ್ತದಂದ್ರೆ ಕೆಲವು ವಿಷಯಗಳು ನಿಮಗೆ ಹೇಳ್ತೇನೆ. ಇದರ ಅರ್ಥ ಏನು ಗೊತ್ತಾ? ದೇವರ ಕಡೆಗೆ ತಿರುಗಿಕೊಳ್ಳೋದು, ಅವನು ಆಶೀರ್ವಾದ ಬೇಡ ಈಗ, ಅವನಿಗೆ ತುಂಬಿದ ಮೀನುಗಳು ಬೇಡ ಈಗ, ಅವನಿಗೇನು ಬೇಕೀಗ? ಇದೆಲ್ಲ ಆದ್ಮೇಲೆ ಏನಾಯ್ತು ಸಂಗತಿ ಮುಂದೆ? ಪೇತ್ರ ಮೀನು ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಮಾರ್ಲಿಕ್ಕೆ ಕೂತ್ನಾ? ಹಲೋ, ಮಾತಾಡ್ರಿ. ಬೈಬಲ್ ಹೇಳ್ತದೆ, ಮೀನನ್ನ, ದೋಣಿಯನ್ನ, ಬಲೆಗಳನ್ನ ಅಲ್ಲೇ ಒತಾಕಿ, ಅಲ್ಲೇ ಬಿಟ್ಟು. ತಿಳ್ಕೊಡ್ರಿ, ಫ್ರೆಶ್ ಮೀನು ಸಿಕ್ಕಿದೆ ಇಡೀ ದೋಣಿ ತುಂಬ. ಆದ್ರೆ ಯಾವುದನ್ನ ಅವನು, ಸ್ವಾಮಿ ಸ್ವಲ್ಪ ಟೈಮ್ ಕೊಡು, ಮಾರ್ಕೆಟ್ಗೆ ಹೋಗಿ ಮಾರಿ ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಎಲ್ಲವನ್ನ ಅಲ್ಲೇ ಇಟ್ಟು, ಎಲ್ಲವನ್ನ ಬಿಟ್ಟು, ದೇವ್ರೇ ನಿನ್ನ ಬಿಟ್ರೆ ಉಳಿದಿದ್ದೆಲ್ಲ ನಾನು ಕಸವೆಂದು ಎನಿಸ್ತೀನಿ ಅಂತ ಹೇಳಿ ಕರ್ತನ ಹಿಂದೆ ಹೋದ. ಇದು ದೇವರ ಕಡೆಗೆ ತಿರುಗಿಕೊಳ್ಳೋದು. ನಾವು ಬಾಯಿಂದ ಹೇಳ್ತೇವೆ, ನಮ್ಮ ಸಮಸ್ಯೆ ಏನು? ದೇವರ ಕಡೆಗೆ ತಿರುಗಿಕೊಳ್ತೇವಂತ ಬಾಯಲ್ಲಿ ಹೇಳ್ತೇವೆ, ಆದರೆ ಕೃತ್ಯದಲ್ಲಿ ತೋರಿಸೋದಿಲ್ಲ. ಆದರೆ ಪೇತ್ರ ಏನ್ ಮಾಡ್ದ? ದೇವರೇ ನಾನು ಪಾಪಾತ್ಮನು, ನಾನು ಕ್ಷಮಿಸು, ನಾನು ಲೋಕದ ಮನುಷ್ಯನಾಗಿದೆ, ಆದರೆ ಇನ್ನು ಮುಂದೆ ನಾನು ನಿನ್ನ ವ್ಯಕ್ತಿ ಆಗ್ತೇನೆ ಅಂತ ಹೇಳಿ, ಸ್ವಾಮಿ ಟಾಟಾ ಅಂತ ಮಾಡಲಿಲ್ಲ. ಅವ ಎದಕ್ಕೆ ಟಾಟಾ ಹೇಳ್ದ? ತನ್ನ ಕೆಲಸಕ್ಕೆ, ತನ್ನ ಕಾರ್ಯಗಳಿಗೆ ಟಾಟಾ ಹೇಳ್ದ. ಇವತ್ತು ಕ್ರಿಸ್ತನಿಗೋಸ್ಕರ ನಿಮ್ಮ ಕಾರ್ಯಗಳನ್ನು ತ್ಯಾಗ ಮಾಡಕ್ಕೆ ರೆಡಿ ಇದ್ದೀರಾ? ಸತ್ಯವಾಗಿ ಹೇಳ್ರಿ. ಅಂದ್ರೆ ನಿಮಗೆ ಇಡೀ ಕೆಲಸವನ್ನ ಬಿಟ್ಟು ಬಾ ಅಂತ ಹೇಳ್ತಾ ಇಲ್ಲ. ಕ್ರಿಸ್ತನ ಕೆಲಸ ಬಂದಾಗ ನಿಮ್ಮ ಕೆಲಸವನ್ನ ತ್ಯಾಗ ಮಾಡೋ ರೆಡಿ ಇದ್ದೀರಾ? ಇಲ್ಲ. ಇವತ್ತು ಜನರಿಗೆ ಅಷ್ಟು ಟೈಮ್ ಇಲ್ಲ. ಸಂಡೇ ನೋಡ್ಕೊಳ್ಳೋಣ, ಫಸ್ಟ್ ಸಂಡೇ ಇದೆಯಲ್ಲ, ಸಿಗ್ತೇವೆ. ಆದರೆ ಎಮರ್ಜೆನ್ಸಿ ನಿಮ್ಮ ಅವಶ್ಯಕತೆ ಕರ್ತನಿಗೆ ಬಂದಾಗ ನಿಮ್ಮ ಅವೈಲೇಬಿಲಿಟಿ ಇದೆಯಾ ಅಂತ ನನ್ನ ಪ್ರಶ್ನೆ. ಕರ್ತನ ಒಂದು ತುರ್ತಾದ ಕೆಲಸಕ್ಕೆ ನಿಮಗೆ ಕರೆ ಬಂದಾಗ ನೀವು ಆ ಒಂದು ಕೆಲಸಕ್ಕೆ ಅವೈಲೇಬಲ್ ಆಗಿದ್ದೀರಾ? ಫಸ್ಟ್ ನೋ, ಐ ಆಮ್ ಬ್ಯುಸಿ, ತುಂಬ ಕೆಲಸ ಇದೆ, ಈಗ ಬರೋಕ್ಕಾಗೋದಿಲ್ಲ. ಯಾಕೆ? ಇದೇ ಮಾತು ಯೇಸು ಸ್ವಾಮಿ ನಿಮ್ಮನ್ನ ರಕ್ಷಿಸಿದಾಗ, ಉಪಕಾರ ಮಾಡಿದಾಗ ಹೇಳ್ತಿರ್ಲಿಲ್ಲ ನೀವು, ಎಸ್ ಐ ಆಮ್ ರೆಡಿ, ದೇವರೇ ಈಗೋ ಇದ್ದೇನೆ, ಯಾವಾಗ ಬೇಕಾದಾಗ ಉಪಯೋಗಿಸು. ಹೇಳಿಲ್ವಾ ಈ ಮಾತು ನೀವು? ಕೆಲವು ಹಾಡುಗಳನ್ನು ಹಾಡಲಿಕ್ಕೆ ನನಗೆ ಭಯ ಆಗ್ತದೆ ಪ್ರಿಯರೇ. ನಾವು ಸುಮ್ಮನೆ ಎಲ್ಲ ಹಾಡುಗಳನ್ನು ಹಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹಾಡು ಹೇಳ್ದಂಗೆ ನೋಡ್ದಂಗೆ ನಾವು ಜೀವಿತ ಇಲ್ಲ. ಒಂದು ಹಾಡಿದೆ,
ನಾನು ಅದು ಹಾಡು ಹಾಡೋದೇ ಬಿಟ್ಟಿದ್ದೇನೆ. ಯಾವುದು ಗೊತ್ತಾ? ರಾಜ ನಿನ್ ಸಮ್ಮುಖದೇ, ಏನದು, ಹಗಲು ഇരുಳು ದೇವರ ಸನ್ನಿಧಾನದಲ್ಲಿ ಕೂತ್ಕೋತೀರಾ, ಬಟ್ ಹಾಡು ಹಾಡ್ತೀರಿ. ಯಾವುದು? ಹಗಲಿರುಳು ಸುಳ್ಳೆ. ಕೆಲವು ಸಾರಿ ಹಾಡಾಡುವಾಗಲೂ ಭಯ ಆಗ್ತದೆ, ಎಂತೆಂತ ಹಾಡು ಹಾಡಬೇಕು ನಾವು ಅಲ್ಲ. ಅಂದ್ರೆ ಹಾಡು ಹಾಡು ತಪ್ಪಲ್ಲ, ಒಂದ್ ವೇಳೆ ನಿನ್ನ ಲೈಫ್ ಹಂಗಿದ್ರೆ ಹಾಡಾಡ್ರಿ. ಇಲ್ಲಿ ಇರುವೆ ನಾನು ನಾವು ಹೇಳ್ತೇವೆ, ಜಸ್ಟ್ ದೇವ್ರ ಕರೆ ಬರುವಾಗ ನೀವು ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶ ಹೊರಗಡೆ ಇದ್ದಾರೆ. ಬಟ್ ಇಲ್ಲಿರುವೆ ನಾನಂತ ನಾವೇನ್ ಮಾಡ್ತೇವೆ? ಹಾಡುಗಳನ್ನು ಹಾಡ್ತೇವೆ. ಪ್ರಿಯರೇ, ಇದು ಅಲ್ಲ. ಕರ್ತನ ಕಡೆಗೆ ತಿರುಗಿಕೊಳ್ಳೋದು ಅರ್ಥ, ದೇವರೇ ಇನ್ನು ಮುಂದೆ ನನಗಾಗಿ ನಾನು ಜೀವಿಸುವುದಿಲ್ಲ, ನಿನಗಾಗಿ ಜೀವಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಮ್ಮಿಂದ ದೇವರು ಪ್ರತಿಕ್ರಿಯಿಸುವಂಥದ್ದು, ರೆಸ್ಪಾಂಡ್ ಟು ಗಾಡ್ಸ್ ಬ್ಲೆಸ್ಸಿಂಗ್. ಯಾಕೆ ದೇವರು ನಮ್ಮನ್ನು, ಅರ್ಥ ನಿಮ್ಮನ್ನು ಹಾಳು ಮಾಡೋಕ್ಕಲ್ಲ. ನಾನು ಹೇಳ್ತೇನೆ ನೋಡ್ರಿ, ಭಾಳ ಜನರು ಅದ್ಭುತವನ್ನ ಒಂದು ಸಾರಿ ಅನುಭವಿಸಿರ್ತಾರೆ, ಅಲ್ಲೆಲ್ಲ ಅದೇ ಫೈನಲ್ ಆಗ್ಬಿಡ್ತದೆ ಅವ್ರದ್ದು. ಮತ್ತೆ ಅದ್ಭುತಗಳೇ ಇಲ್ಲ ಅವ್ರ ಲೈಫಲ್ಲಿ. ಸ್ಟಾರ್ಟಿಂಗ್ ಆಯಿತು, ಯೇಸು ನಮ್ಮ ಕಡೆ ಬಂದಾಗ ಒಳ್ಳೆ ಮಿರಾಕಲ್ ಆಯಿತು, ಮುಂದೆ ಅದ್ಭುತಗಳೇ ಇಲ್ಲ. ಯಾಕೆ ಗೊತ್ತಾ? ದೇವರು ನಿನ್ನ ರಿಯಾಕ್ಷನ್ ನೋಡ್ತಾನೆ, ದೇವರು ಕೊಟ್ಟು ನೋಡ್ತಾನಂತೆ, ಪರೀಕ್ಷಿಸ್ತಾನಂತೆ. ಇವ್ರು ನನ್ನ ಕಡೆಗೆ ತಿರುಗಿಕೊಳ್ತಾರ. ನಾನು ಹೇಳ್ತಾ ಇಲ್ಲ, ಬೈಬಲ್ ಓದಿದ್ರಲ್ಲ, ತಾನು ಬಹಳಷ್ಟು ಅದ್ಭುತ ಮಾಡಿದ ಊರುಗಳ ಕಡೆ ಹೋದಾಗ ಅವರು ಆತನ ಕಡೆಗೆ ತಿರುಗಿಕೊಳ್ಳಿಲ್ಲ ಅಂದಾಗ ದೇವ್ರಿಗೆ ದುಃಖ ಆಗ್ತದೆ. ದೇವರು ಕೆಲವು ಸಾರಿ ಪರೀಕ್ಷೆ ಮಾಡ್ತಾನೆ, ನಿಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡಿ ಟೆಸ್ಟ್ ಮಾಡ್ತಾನೆ, ಇವ್ರು ನನ್ನ ಕಡೆ ತಿರುಗಿಕೊಳ್ತಾರಾ ಇಲ್ಲೋ ಅಂತ. ದೇವರ ಕಡೆಗೆ ತಿರುಗಿಕೊಂಡ್ರೆ ನೀವು ತಿಳ್ಕೊಡ್ರಿ, ನಿಮ್ಮ ಆಶೀರ್ವಾದ ಹಾಳಾಗುವುದಿಲ್ಲ. ಆ 10 ಜನ ಕುಷ್ಠರೋಗಿಗಳು, ಅದರಲ್ಲಿ 9 ಜನ ಶಾರೀರಿಕವಾದಂಥ ಆಶೀರ್ವಾದ ಒಂದೇನೋ ಹೋದ್ರು, ಆದರೆ ಅವರ ಆತ್ಮಿಕವಾಗಿ ರಕ್ಷಣೆ ಹೋದ್ರಂತ ಎಲ್ಲಿ ಪ್ರೂಫ್ ಇಲ್ಲ. ಆದರೆ ಈ ವ್ಯಕ್ತಿ ಯಾರು ಕರ್ತನ ಕಡೆಗೆ ಮತ್ತೆ ವಾಪಸ್ ಬರ್ತಾನೋ, ಅವನು ಶಾರೀರಿಕವಾಗಿ ಅಷ್ಟೇ ಅಲ್ಲದೆ ಆತ್ಮಿಕವಾಗಿಯೂ ಅದ್ಭುತ ಹೊಂದಿದ. ಅಂದರೆ ಅವನ ಜೀವಿತದಲ್ಲಿ ಅರ್ಧಮರ್ಧ ಆಶೀರ್ವಾದ ಆಗಲಿಲ್ಲ, ಪರಿಪೂರ್ಣ ಆಶೀರ್ವಾದ. ಕೆಲವು ಸಾರಿ ದೇವರು ಕೆಲವು ಉಪಕಾರಗಳನ್ನ ಮಾಡೋದು ಎದಕ್ಕೆ ಗೊತ್ತಾ? ನೀವು ವಾಪಸ್ ದೇವರ ಕಡೆಗೆ ಬಂದರೆ ಅದೇ ಆಶೀರ್ವಾದವನ್ನು ಮತ್ತೆ ದೇವರು ಡಬಲ್ ಮಾಡ್ತಾನೆ. ಪೇತ್ರನಿಗೆ ಜಸ್ಟ್ ತೋರಿಸಿದ್ರೆ ಏನು ಗೊತ್ತಾ? ಈ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡ್ರೆ ಅದೇನು ರಾಶಿ ರಾಶಿ ಮೀನ್, ಏನದು ರಾಶಿ ರಾಶಿ ಮೀನ್ ಏನು ತೋರಿಸ್ತಾ ಇದಾರಲ್ಲ, ಇದು ಜಸ್ಟ್ ನೆರಳು. ಇವತ್ತು ನೀನು ದೇವರ ಕಡೆಗೆ ತಿರುಗಿಕೊಂಡ್ರೆ ಆ ರಾಶಿ ರಾಶಿ ಆತ್ಮಗಳನ್ನು ನಾನು ಹೆಂಗೆ ಕೊಡ್ತೇನೆ ಗೊತ್ತಾ ನಿಮಗೆ? ಅದು ಜಸ್ಟ್ ನೆರಳು ಒಂದು. ಬಟ್ ಅವತ್ತು ಅವನು ದೇವರ ಕಡೆಗೆ ತಿರುಗಿಕೊಳ್ಳದಿದ್ರೆ ಮೀನು ಹಿಡಿತಾನೆ ಹೋಗ್ತಿದ್ದ. ಅವನು ಬೈಬಲಲ್ಲಿ ಅವನ ಹೆಸರು ಬರೀತಿರ್ಲಿಲ್ಲ. ಆದರೆ ಆ ಕ್ಷಣದಲ್ಲಿ ಸ್ವಾಮಿ ನಾನು ಪಾಪಾತ್ಮನು ಅಂತ ದೇವರ ಕಾಲಿಗೆ ಯಾವಾಗ ಬಿದ್ದ, ತನ್ನನ್ನು ತಾನು ತಗ್ಗಿಸಿಕೊಂಡ, ಈಗೋ ನಿನಗಾಗಿ ನಾನು ಜೀವಿಸ್ತೇನೆ ಅಂತ ಹೇಳ್ದ, ಅಷ್ಟು ಆಶೀರ್ವಾದ ಅವನ ಜೀವಿತದಲ್ಲಿ ಬಂತು. ಒಂದೊಂದು ಮೀನು ಎಷ್ಟು ಅಮೂಲ್ಯವಾಗಿದೆ, ಅದರಷ್ಟು ಅಮೂಲ್ಯವಾದ ಆತ್ಮಗಳು ಅವನಿಗೆ ಸಿಕ್ತು. ಒಂದೊಂದು ಪ್ರಸಂಗದಲ್ಲಿ 3,000 ಜನರು ರಕ್ಷಣೆ ಹೊಂದಿದ್ರು. ಪ್ರಿಯರು ಹೇಳ್ರಿ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋನೇ ದೇವರ ಕಡೆಗೆ ತಿರುಗಿಕೊಳ್ತಾನೆ. ಹಾಗಾದ್ರೆ ದೇವರಿಗೆ ಇಷ್ಟವಾದ ಕಾರ್ಯ ಏನು? ಬಹಳ ಇದೆ. ಅದ್ರಲ್ಲಿ ನಾವು ಯಾವುದಾದ್ರೂ ಮಾಡ್ತಾ ಇದ್ದೇವಾ? ಯೋಣನ ಪುಸ್ತಕಕ್ಕೆ ಬರ್ರಿ, ಅಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ವಚನ ಓದೋಣ. ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಅಂದ್ರೆ ನಾವು ಮೊದಲ ಕೆಲಸ ಏನ್ ಮಾಡ್ತೇವೆ ಗೊತ್ತಾ? ದೇವರ ವಾಕ್ಯವನ್ನ ಇಗ್ನೋರ್ ಮಾಡುವುದಿಲ್ಲ. ಇಗ್ನೋರ್ಗೆ ಏನಂತಾರೆ? ನಿರ್ಲಕ್ಷಿಸುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ನೀನ್ ದೇವರ ಕಡೆಗೆ ತಿರುಗಿಕೊಂಡಿ ಅಂದ್ರೆ ದೇವರ ನುಡಿಗಳು, ದೇವರ ಆಜ್ಞೆಗಳನ್ನ ನೀನು ನಿರ್ಲಕ್ಷಿಸುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ಇಲ್ಲಿ ದೇವರ ಒಂದು ನುಡಿ ಬರ್ತದೆ, ದೇವರ ಒಂದು ಮಾತು ಬರ್ತದೆ. ಯಾರಿಗೆ? ಯೋಣನಿಗೆ. ಏನಂತ? ನೀನು ಎದ್ದು ಏನ್ ಮಾಡೀಗ? ನಿನವೆ ಪಟ್ಟಣಕ್ಕೆ ಹೋಗು. ದೇವರು ಎಷ್ಟೋ ಜನರ ಸಂಗಡ ಮಾತಾಡಿದ್ದಾರೆ, ಮಾತಾಡಿಲ್ವಾ? ಕಳೆದ ವಾರ ನಿಮಗೆ ಒಂದು ಶೀಟ್ ಕೊಟ್ಟೆ. ಎಷ್ಟು ಜನ ಕಡೆ ಶೀಟ್? ಖಾಲಿ ಶೀಟ್ ಇದೆಯಾ? ಓಪನ್ ಮಾಡ್ರಿ.
ಎಲ್ಲಿದೆ ಶೀಟು? ಮನೆಯಲ್ಲಿದೆ. ಓಕೆ, ಮನೇಲಿ ಏನು ಮಾಡ್ತಾ ಇದ್ದೀರಿ? ಪ್ರಾಮಾಣಿಕವಾಗಿ ಒಪ್ಕೊಡ್ರಿ. ಎಷ್ಟು ಜನರು ಇಲ್ಲಿ 20 ಜನ ಹೆಸರು ಬರೆದಿದ್ರಿ. ಪ್ರಾಮಾಣಿಕತೆ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಪ್ರಾಮಾಣಿಕತೆ. 20 ಜನ ಹೆಸರು ಎಷ್ಟು ಜನ ಬರೆದ್ರಿ? ವೆರಿ ಗುಡ್. ಒಂದು 10 ಜನ? ವೆರಿ ಗುಡ್. ಇದು ಇಲ್ಲಿ ಕೆಳಗಡೆ ವಾಕ್ಯ ಇದೆ, ಓದಿದ್ದೀರಾ ಯಾರಾದರೂ? ಏನಿದೆ? ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡ್ತದೆ. ಹೌದಾ? ಯಾರು ಹೇಳ್ತಾರೆ ಈ ಮಾತು? ಯಾರು ಹೇಳ್ತಾರೆ? ಪೌಲ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಸ್ವಲ್ಪ ಮಾತಾಡ್ರಿ. ಯಾರು ಹೇಳ್ತಾರೆ ಈ ಮಾತು? ಪೌಲನ್ ಹೇಳ್ತಾನೆ. ಓಕೆ, 1 ತಿಮೋತಿ 2ನೇ ಅಧ್ಯಾಯ 1-4 ವಚನ ಫಸ್ಟಿಗಿದೆ. ಇದೆಯಾ? ಏನಿದೆ ಇಲ್ಲಿ? ಎಲ್ಲಕ್ಕಿಂತ ಮೊದಲು ಯಾರಿಗಾಗಿ ಪ್ರೇಯರ್ ಮಾಡ್ಬೇಕಂತೆ? ಹಲೋ, ಇದು ಯಾರು ನುಡಿ? ಇದು ಯಾರ್ದು ನುಡಿ? ಪಾಸ್ಟ್ರದಾ? ಇದು ಕೊಟ್ಟಿದ್ವಾ ನಿಮಗೆ? ಎದಕ್ಕೆ ಕೊಟ್ಟಿದ್ವಿ? 20 ಜನ ಹೆಸರು ಬರೀರಿ. ಎಲ್ಲರಿಗಿಂತ ಹೆಚ್ಚು ಮೊದಲು ಆ ಮನುಷ್ಯರಿಗಾಗಿ ಪ್ರಾರ್ಥಿಸ್ರಿ. ದೇವರ ನುಡಿ ಬಂತ ನಿಮಗೂ? ಇಂಥದ್ದೇ ಭಾಳ ನುಡಿಗಳು ಬಂದವ. ಆ ನುಡಿಗೆ ನಾನು ವಿಧೇಯನಾಗಿದ್ದೇನೋ ಅದನ್ನು ಅಲಕ್ಷ್ಯ ಮಾಡಿದೆ ನೋಡ್ರಿ. ಒಂದು ವೇಳೆ ಯೋನನ ಹಾಗೆ ನೀವು ಅಲಕ್ಷ್ಯ ಮಾಡಿದ್ರೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯವಾಗಿದೆ. ಯಾಕೆ ಇಲ್ಲಿ ನಾವು ನೋಡ್ತೇವೆ, ನಿನವೆ ಪಟ್ಟಣಕ್ಕೆ ಹೋಗಪ್ಪ ಮಗನೇ ಅಂದ್ರೆ ಅವನು ತಾರ್ಷೀಷ್ ದೇಶ ಕಡೆ ಹೊಂಟ. ಯಾಕೆ? ದೇವರ ಮಾತಿಗೆ ವಿಧೇಯತೆ ಇಲ್ಲ, ಅದನ್ನ ಇಗ್ನೋರ್. ಪ್ರಿಯ, ನಾನು ಒಂದು ಹೇಳ್ತೇನೆ ನೋಡ್ರಿ, ದೇವರು ಮಾಡೋದಿದೆ. ಎಷ್ಟು ಉಪಕಾರ ಮಾಡ್ಬೇಕು ಇವರಿಗೆ. ನಾನು ಹೇಳಿದ ಒಂದು ಮಾತು ಮಾಡೋದಿಲ್ಲ. ದೇವರ ಕಡೆಗೆ ತಿರುಕೊಳ್ಳೋದ ಅರ್ಥ ಏನು? ನೀ ನುಡಿದಂತೆ ನಾನು ನಡಿತೇನೆ. ಹಾಡಾಡ್ತೀರಿ, ನೀನು ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ಪ್ರಿಯ ಯೇಸುವೆ. ನುಡಿದಂತೆ ನಡಿತೇವಾ? ನೀನು ಹೇಳುವುದನ್ನೇ ಮಾಡ್ತೇವೆ ಹೊರತು ಬೇರೆ ಯಾವುದು ಮಾಡೋದಿಲ್ಲ ಅಂತ ಅರ್ಥ. ಬಟ್ ನಾವು ಮಾಡೋದು ಯಾರ ಮಾತು? ನನ್ನ ತಲೆ, ನನ್ನ ಮನಸ್ಸು, ನನ್ನ ಹೃದಯ ಏನು ಹೇಳ್ತದೆ ಅದನ್ನೇ ನಾನು ಮಾಡ್ತಿದ್ದೇನೆ. ಇಲ್ಲಿ ನೀನು ದೇವರ ಕಡೆಗೆ ತಿರುಗಿಕೊಂಡಿಲ್ಲ ಅನ್ನೋದಕ್ಕೆ ಮೊದಲು ಒಂದು ಚಿಹ್ನೆ, ಒಂದು ಸೂಚನೆ ಏನಂದ್ರೆ ನಾವು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡ್ತೇವೆ. ನೀವು ಹೇಳ್ಬೋದು ನಾನು ಮಾಡಲ್ಲ ಅಂತ, ಬಟ್ ನೀವು ಮಾಡ್ತಾ ಇದ್ದೀರಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಹೋದ ವಾರ. ಇದೊಂದು ಎಕ್ಸಾಂಪಲ್. ಇದರಂಗೆ ಸಾವಿರಾರು ದೇವರು ಮಾತುಗಳು ನಿಮಗೆ ಬಂದಿದ್ದಾವೆ. ಬಟ್ ಎಲ್ಲ ಮಾತುಗಳಿಗೆ ನಾವು ವಿಧೇಯರಾಗಿಲ್ಲ, ಅದನ್ನು ಅಲಕ್ಷ್ಯ ಮಾಡಿದ್ದೇವೆ. ಇಲ್ಲಿ ಅದೇ ಆಯ್ತಲ್ಲ, ಯೋನ 1:1 ನಾವು ನೋಡ್ತೇವೆ, ಆತನ ದೇವರೊಂದು ಆಜ್ಞೆ ಬಂತು, ಬಟ್ ಆ ಆಜ್ಞೆಯನ್ನು ಅವನು ತಿರಸ್ಕರಿಸಿದ. ಎರಡನೇದು ಏನು ಗೊತ್ತಾ? ನೀನು ದೇವ್ರ ಕಡೆಗೆ ತಿರುಗಿಕೊಂಡಿಲ್ಲ ಅನ್ನಲಿಕ್ಕೆ ಎರಡನೇದು ಸೂಚನೆ ಅಂದರೆ, ನಿನಗೆ ಕೊಟ್ಟಂತ ಜವಾಬ್ದಾರಿಯನ್ನ ನೀನು ನೆಗ್ಲೆಕ್ಟ್ ಮಾಡ್ತೀಯ. ಏನು ಹೇಳ್ರಿ? ಎರಡನೇದು, ನಿನಗೆ ದೇವರು ಕೊಟ್ಟ ರೆಸ್ಪಾನ್ಸಿಬಿಲಿಟಿಯನ್ನ ನೀನು ಅಲಕ್ಷ್ಯ ಮಾಡ್ತೀಯ. ಮೊನ್ನೆದು ದೇವರ ಮಾತನ್ನು ಅಲಕ್ಷ್ಯ ಮಾಡ್ತೀಯ. ಎರಡನೇದು, ನಿನಗೆ ದೇವರು ಕೊಟ್ಟಂತ ಜವಾಬ್ದಾರಿಯನ್ನು ಅಲಕ್ಷ್ಯ ಮಾಡ್ತೀಯ. ದೇವರು ಯೋನನಿಗೆ ಒಂದು ಜವಾಬ್ದಾರಿ ಕೊಟ್ರು. ಏನು? ನಿನವೆ ಪಟ್ಟಣಕ್ಕೆ ಹೋಗುವಂತ ಮಾತಾಯ್ತು. ಏನ್ ಜವಾಬ್ದಾರಿ ಅವನಿಗೆ ಅಲ್ಲಿ ಹೋದ ಮೇಲೆ? ಏನ್ ಹೇಳ್ರಿ? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಕೇಳಿಸ್ತಾ ಇಲ್ಲ. ದೇವರು ಯೋನನಿಗೆ ಯಾವ ಜವಾಬ್ದಾರಿ ಕೊಟ್ಟರು? ಯೋನನು ನಿನೆವೆ ಪಟ್ಟಣದಲ್ಲಿರುವ ಜನರ ಪಾಪಗಳನ್ನು ಗದರಿಸಿ ಅವರು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬ ಸಂದೇಶ ಅಂದ್ರೆ ಸುವಾರ್ತೆನ ಹೇಳುವಂತ ಜವಾಬ್ದಾರಿ ಕೊಟ್ರು. ಕೊಟ್ರಾ? ಇಲ್ಲೇ ಇದ್ದವ್ರಿ, ಇಲ್ಲೇ ಇದ್ರಿ, ಇಲ್ಲೇ ಇದ್ದವ್ರು ಕೈ ತೋರಿಸ್ರಿ. ಇದು ಯೋನದ ಒಬ್ಬಂದೇ ಜವಾಬ್ದಾರಿನಾ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಲ್ಲ ದೇವರು? ಕೊಟ್ಟಿದ್ದಾರಾ? ಎಷ್ಟು ಜನ ನಂಬ್ತೀರಿ ನನಗೂ ದೇವರು ಈ ಜವಾಬ್ದಾರಿ ಕೊಟ್ಟಿದ್ದಾರೆ? ಅವನು ಆ ಜವಾಬ್ದಾರಿಯನ್ನ ಅಲಕ್ಷ್ಯ ಮಾಡ್ದ. ನೀವ್ ಹೇಳ್ರಿ, ಆ ಜವಾಬ್ದಾರಿ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ?
ಮಾತಾಡ್ರಿ. ಎಲ್ಲಿ ಪಾಸ್ಟ್ರೆ, ನಮ್ದೇ ನಮಗೆ ಸಾಕಾಗೋಗಿದೆ. ಇದೇ ಏನು ಮಾಡಿದ್ರೆ, ಎರಡನೇದು ಏನಂದರೆ, ನಾವು ದೇವರ ಜವಾಬ್ದಾರಿಯನ್ನು ಅಲಕ್ಷ್ಯ ಮಾಡ್ತೇವೆ. ಅಷ್ಟೇ ಅಲ್ಲ, ದೇವರನ್ನು ಅವಿಧೇಯರಾಗಬೇಕನ್ನೋದು ಆಲ್ರೆಡಿ ನಾವು ಡಿಸೈಡ್ ಮಾಡಿ ನಮ್ಮ ಕರೆಯಿಂದ ದೂರ ಓಡ್ತೇವೆ. ಅವನಿಗೆ ದೇವರ ಕರೆ ಬಂತು, ನೀನು ನಿನವೆ ಪಟ್ಟಣೆಗೆ ಹೋಗಿ ದೇವರ ಸುವಾರ್ತೆನ ಸಾರು. ದೇವರ ಕರೆಯಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಓಡ್ತಾ ಇದ್ದಾನೆ ಅವನು. ಬೇಡನೇ ಬೇಡ, ದೇವರ ಸವಾಸನೂ ಬೇಡ, ಏನು ಬೇಡ. ದೇವರ ಕರೆ ನಿಮ್ಮೆಲ್ರಿಗೂ ಇದೆ. ಯಾವ ವ್ಯಕ್ತಿ ಸುವಾರ್ತೆ ಸಾರೋದಿಲ್ಲ ಗೊತ್ತಾ? ಯಾವ ವ್ಯಕ್ತಿಗೆ ನಿಜವಾಗಿ, ಇಲ್ಲಿ ಹೇಳ್ತದೆ ಈ ವಚನದಲ್ಲಿ ನಾವು ನೋಡಿದೀವಿ, ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಏನಾಗಿದೆ ಅಂತೆ? ನಿಜವಾಗಿ ಹೇಳ್ತೇನೆ, ನಿಮಗೆ ದೇವರು ಬಲ ಸ್ವರೂಪನಾಗಿದ್ದ ಅನುಭವ ನಿಮಗಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಹೋಗಿ ಜನರಿಗೆ ಹೇಳ್ತೀರಿ. ಅಂದ್ರೆ ಅರ್ಥ, ನಿಮಗೆ ಆ ಬಲ ಸ್ವರೂಪದ ಅನುಭವ ಇಲ್ಲ ಆದ್ರಾಗ ಮನುಷ್ಯ ಸುವಾರ್ತೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವನು ಭಯ ಪಡ್ತಾನೆ, ಅದಕ್ಕೆ ಅವನು ನಿರ್ಲಕ್ಷ್ಯ ಮಾಡ್ತಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮನ್ನು ನೋಡಿ ದೇವ್ರು ಹೇಳ್ಬೋದು, ನಿಮ್ಮಲ್ಲಿ ಆದ ಅದ್ಭುತಗಳು ತೂರ್ ಸಿದೋನ್ ಪ್ರಾಂತದಲ್ಲಿ ಆಗಿದ್ದರೆ ಅವ್ರು ಯಾವಾಗಲೂ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ರು. ಪ್ರಿಯರೇ, ಅದರ್ಥ ದೇವರು ಇವತ್ತು ನಿಮ್ಮಿಂದ ಬಯಸುವುದೇನೆಂದರೆ, ಇಷ್ಟು ಉಪಕಾರ ನಾನು ನಿಮ್ಮ ಜೀವಿತದಲ್ಲಿ ಮಾಡಿದ್ದೇನೆ, ನೀವು ಯಾವಾಗ ನನ್ನ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ತೀರಿ. ಹೊಸ ವರ್ಷ ಬಂದಾಗ ಅಯ್ಯೋ ದೇವರೇ ಅಂತ ತಿರುಗಿಕೊಳ್ತೀರಿ, ಅರಿಕೆ ಮಾಡ್ತೀರಿ, ಮತ್ತೆ ಯಥಾಸ್ಥಿತಿ, ಅದೇ ಜೀವಿತ, ಅದೇ ಲೈಫ್. ಕರ್ತನ ಮೇಜಿಗೆ ಬರುವಾಗ ಮತ್ತೆ ಅಯ್ಯೋ ದೇವರೇ ಅಂತ ದೇವ್ರ ಕಡೆ ತಿರ್ಕೊಂಡಂಗೆ ಮಾಡ್ತೀರಿ, ಮತ್ತೆ ಸೇಮ್. ಆದರೆ ದೇವರು ಕೊಟ್ಟ ಕೆಲಸವನ್ನು ಮಾಡ್ತಾ ಇಲ್ಲ. ದೇವರ ಮಾತನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಿ, ದೇವರು ಕೊಟ್ಟ ಜವಾಬ್ದಾರಿನ ಅಲಕ್ಷ್ಯ ಮಾಡ್ತಾ ಇದ್ದೀರಿ, ದೇವರ ಕರೆಯನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಿ. ಈ ಮೂರು ಕಾರ್ಯಗಳನ್ನು ಅಲಕ್ಷಿಸೋರು ಇನ್ನೂ ದೇವರ ಕಡೆಗೆ ತಿರುಗಿಕೊಂಡಿಲ್ಲ. ಪೇತ್ರ ಅವತ್ತಿನಿಂದ ಬಿಟ್ಟಂತ ಒಂದು ತನ್ನ ಲೌಕಿಕ ಕಾರ್ಯಗಳಿಗೆ ಹಿಂತಿರುಗಲಿಲ್ಲ, ದೇವರ ಕಡೆಗೆ ಹೋದ. ಅವನ ಜೀವಿತದಲ್ಲಿ ಮತ್ತೆ ಲೋಕದ ವಿಷಯದಲ್ಲಿ ನೋ ಟರ್ನಿಂಗ್ ಬ್ಯಾಕ್, ಓನ್ಲಿ ಟರ್ನಿಂಗ್ ಟು ಜೀಸಸ್, ಓನ್ಲಿ ಟರ್ನಿಂಗ್ ಜೀಸಸ್. ಏಸು ಕಡೆಗೆ ಮಾತ್ರ ತಿರುಗಿಕೊಳ್ತಾ ಇದ್ದ ಹೊರತು ಲೋಕದ ಕಡೆಗೆ ತಿರುಗಿಕೊಳ್ತಾ ತಪ್ತಾ ಇದ್ದ. ಬಟ್ ತಪ್ಪಿದ ತಕ್ಷಣ ಮತ್ತೆ ದೇವ್ರ ಕಡೆಗೆ ತಿರುಗಿಕೊಳ್ತಾ ಇದ್ದ. ಪ್ರಿಯರೇ, ನೀವು ತಪ್ಪುದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ತಪ್ಪಿದ ತಕ್ಷಣ ದೇವ್ರ ಕಡೆಗೆ ತಿರುಗಿಕೊಳ್ತಾ ಇದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿಕೊಡ್ರಿ. ದೇವರು ನಿಮ್ಮನ್ನ ಬಯಸ್ತಾ ಇದ್ದಾನೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಯಾಕೆ ದೇವರು ಹಾಗಾದ್ರೆ ತೂರ್ ಸಿದೋನ್ ಪ್ರಾಂತ್ಯಗಳಿಗೆ ಅದ್ಭುತ ಮಾಡಲಿಲ್ಲ? ನಿಮ್ಗೆ ಗೊತ್ತಾ ಸಿದೋನ್ ಅಂದ್ರೆ ಏನಂತ? ಯಾರಿಗಾದ್ರು ಬಯಸ್ತೀರಾ? ತಿಳ್ಕೊಳ್ಳಿಗೆ. ತೂರ್ ಸಿದೋನ್, ಯಾಕೆ ದೇವರು ಸಿದೋನನ್ನ ಆಶೀರ್ವದಿಸಲಿಲ್ಲ ಗೊತ್ತಾ ನಿಮಗೆ? ಸಿದೋನ್ ಅನ್ನುವಂಥದ್ದು ಒಂದು ಜನಾಂಗ. ಯಾವುದು? ತೂರ್ ಅನ್ನುವಂಥದ್ದು ಒಂದು ಪ್ರಾಂತ್ಯ. ತೂರ್ ಅಶೇರ್ ಕುಲಕ್ಕೆ ಕೊಟ್ಟಂತ ಒಂದು ಪ್ರಾಂತ್ಯ. ಯಾವುದು? ತೂರ್. ಈ ತೂರ್ ದೇಶದಲ್ಲಿ ಅರಸರುಗಳು ಹುಟ್ಟುತ್ತಾರೆ. ಈ ಅರಸರು ದೇವರಿಗೆ ವಿರೋಧವಾಗಿ ಅವಿಧೇಯರಾಗುವಾಗ ದೇವರು ಇದನ್ನ ತಿರಸ್ಕರಿಸ್ತಾರೆ. 70 ವರ್ಷಗಳ ಕಾಲ ಒಂದು ಅದ್ಭುತನ ಇಲ್ಲಿ ಮಾಡೋದಿಲ್ಲ ಅಂತೇಳಿ ದೇವರು ತಿರಸ್ಕರಿಸಿದಂಥ ಒಂದು ಪ್ರಾಂತ್ಯ ತೂರ್ ಪ್ರಾಂತ್ಯ. ಇದ್ರ ಬಗ್ಗೆ ನಿಮಗೆ ಬೇಕಂದ್ರೆ ಎಜ್ಕೇಲ 28ನೇ ಅಧ್ಯಾಯ ಮನೆಗೆ ಹೋಗಿ ಓದ್ರಿ. ದೇವರು ತೂರ್ ಪ್ರಾಂತ್ಯವನ್ನು ತಿರಸ್ಕಾರ ಮಾಡಿದಂಥ ಒಂದು ಹಿಸ್ಟ್ರಿ ಹಿನ್ನೆಲೆಯಲ್ಲಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಅದರ ಅರಸರನ್ನ ದೇವರು ತಿರಸ್ಕರಿಸಿದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ರೆಫರೆನ್ಸ್ ಬೇಕಂದ್ರೆ ಕೊಡ್ತೇನೆ. ಸಿದೋನ್ ಪ್ರಾಂತ್ಯಕ್ಕೆ ಬರುವಾಗ ಈ ಸಿದೋನ್ ಏನಂತ ಹೇಳಿದ್ರೆ, ಇದು ಒಂದು ಜನಾಂಗ. ಇದು ಯಾವ ಜನಾಂಗ ಅಂತ ಹೇಳಿದ್ರೆ ನೋಹನ 4ನೇ ಸಂತತಿ. ಯಾವುದು? ಸಿದೋನ್. ಸಿದೋನರ ತಂದೆ ಕಾನಾನ್ಯನು. ಕಾನಾನರ ತಂದೆ ಹಾಮನು. ಹಾಮನ ತಂದೆ ನೋಹನು. ನೋಹ ನಾವೆ ಕಟ್ಟುವಾಗ ಅಮಲಿನಿಂದ ಆತನು ಬೆತ್ತಲೆ ಆಗಿರ್ತಾನೆ. ಅದನ್ನು ಬಂದು ನೋಡಿದವರು ಯಾರು? ಹಾಮ್, ಎಪೆತ್. ಅವರು ಅದನ್ನ ಬಂದು ಸೀದಾ ಬದಲು ನೋಡಿದ ಹಾಮನು ನೋಡಿ ಅದನ್ನ ಏನ್ ಮಾಡ್ತಾನೆ, ಸೀದಾ ಹೋಗಿ ಅಣ್ಣಂದ್ರಿಗೆ ಹೇಳ್ತಾನೆ, ಏನು ನಮ್ಮಪ್ಪ ಅಮಲೇರಿ ಬೆತ್ತಲೆಯಾಗಿ ಬಿದ್ದಿದ್ದಾನಂತ. ಅಷ್ಟೇ. ಯಾರು ಹೇಳಿದ್ರು? ಹಾಮ. ಯಾರಿಗೋಗಿ ಹೇಳ್ದ? ಅಣ್ಣಂದ್ರಿಗೆ ಹೇಳ್ದ. ಯಾರಿಗೆ?
ಶೇ ಮತ್ತು ಎಪೇತಿಗೆ. ಅವರಿಬ್ಬರು ಏನು ಮಾಡಿದ್ರು, ತಂದೆ ಬೆತ್ತಲೆನೂ ನೋಡದೆ ಹಿಂಭಾಗದಿಂದ ಬಂದು ಆತನ ಬೆತ್ತಲೆಯನ್ನು ಮುಚ್ತಾರೆ ಅಷ್ಟೇ. ಆತನಿಗೆ ಎಚ್ಚೆತ್ತುಕೊಂಡಾಗ ಅವಾಗ ನೋಹನು ಒಂದು ಮಾತು ಹೇಳ್ತಾನೆ, ಶಾಪ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಗೊತ್ತಾ? ಕಾಣ್ಯಾನನು ಶಾಪಗ್ರಸ್ತನು ಅಂತ ಹೇಳ್ತಾನೆ. ತೆಗಿರಿ, ಬೈಬಲ್ ತೆಗಿರಿ, ಅದೊಂದು ಓದಿ ನಿಮ್ಗೆ ಹೇಳ್ತೇನೆ. ಯಾಕೆ ಇದ್ರ ಹಿನ್ನೆಲೆ ಹೇಳ್ತೇನೆ, ತೂರ್ ಸಿದೋನ್ ಪ್ರಾಂತ್ಯ ಅನ್ನುವಾಗ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಜಸ್ಟ್ ಆದಿಕಾಂಡ ಪುಸ್ತಕ ತೆಗಿರಿ, 9ನೇ ತೆಗಿರಿ. ಇಲ್ಲಿ ನೋಡ್ರಿ, ನೋಹನು ಅಮಲಿಳಿದ ಮೇಲೆ ಕಿರಿ ಮಗನು ಮಾಡಿದ್ದನ್ನು ತಿಳಿದು ಕಾನಾನನು ತಿಳ್ಕೊಡ್ರಿ. ತಪ್ಪು ಮಾಡಿದವ್ರು ಯಾರು? ಇಲ್ಲಿದ್ದೀರಾ? ತಪ್ಪು ಮಾಡಿದವ್ರು ಯಾರು? ಹಾಮನು ಶಾಪಗ್ರಸ್ತನಾಗಲಿ ಅಂತ ಹೇಳ್ಬೋದಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ? ಕಾನಾನನು ಶಾಪಗ್ರಸ್ತನಾಗಲಿ. ಯಾರು ಇವನು ಕಾನಾನನು? ಹಾಮನ ಮಗ. ಯಾರು? ಇಲ್ಲಿದ್ದೀರಾ? ತಪ್ಪು ಮಾಡಿದವನು ಹಾಮ. ಆದರೆ ನೋಹ ಶಾಪ ಕೊಡ್ತಾ ಇರೋದು ಯಾರಿಗೆ? ಅವನ ಮಗನಿಗೆ. ತಿಳ್ಕೊಡ್ರಿ, ಕಾನಾನನು ಶಾಪಗ್ರಸ್ತನಾಗಲಿ. ನೋಹ ಯಾರಾಗಿದ್ದಾನೆ? ನೀವು 6ನೇ ಅಧ್ಯಾಯ ಓದುವಾಗ ಆತನು ನೀತಿವಂತನು, ತಪ್ಪಿಲ್ಲದವನು, ಮತ್ತೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದವನು ಅಂತ ಅವನ ಬಗ್ಗೆ ಇತಿಹಾಸ ಹೇಳ್ತದೆ. ಆದರೆ ಅವನ 4ನೇ ಸಂತತಿ ಕಾನಾನನಿಗೆ ಶಾಪಗ್ರಸ್ತನು. ಕಾನಾನನ ಮಗನು ಸಿದೋನ. ಈ ಸಿದೋನನು ಶಾಪಗ್ರಸ್ತನಾಗಲಿ ಅಂತ ಅಂದ್ರೆ ತಿಳ್ಕೊಡ್ರಿ, ಫಸ್ಟ್ ಜನರೇಷನ್ ಆಶೀರ್ವಾದ ಇದೆ, ಆದರೆ ಪ್ರಾಬ್ಲಮ್ 4ನೇ ಸಂತತಿಯಲ್ಲಿದೆ. ಇಲ್ಲೇ ಇದ್ದೀರಾ? ಯಾಕೆ ಇದನ್ನ ನಾನು ಲಾಸ್ಟಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಎಷ್ಟು ಎಚ್ಚರವಾಗಿರ್ಬೇಕನ್ನೋದು ಹೇಳ್ತಾ ಇದ್ದೇನೆ. ತಪ್ಪು ಮಾಡಿದಂಥ ವ್ಯಕ್ತಿ ಹಾಮನು. ಆದರೆ ಹಾಮನ ಮಗನಿಗೆ ಶಾಪ ಬರ್ತದೆ. ಯಾಕೆ? ಅಪ್ಪ ಮಾಡಿದ ತಪ್ಪು ಮಕ್ಕಳಿಗೆ ಶಾಪ, ಸಂತತಿಗಳಿಗೆ ಹೋಯ್ತು. ನಾವು ನೋಡ್ತೇವೆ, ದೇವರು ಸಿದೋನ್ ಪ್ರಾಂತ್ಯವನ್ನು ಕಂಪ್ಲೀಟ್ ಆಗಿ ಅವನು ಕೊಟ್ಟ ಶಾಪದಿಂದ ದೇವರು ಅದನ್ನು ತಿರಸ್ಕರಿಸಿ ಬಿಟ್ಟರು. ಅಲ್ಲಿ ಅದ್ಭುತಗಳು ದೇವರು ಮಾಡ್ತಾ ಇಲ್ಲ. ಸಿದೋನ್ ಪ್ರಾಂತ್ಯದಲ್ಲಿ ಎಲ್ಲಿಂದ ಬಂತಿದ್ದು? ಯಾಕೆ ಶಾಪಗ್ರಸ್ತ ಆಗಿದೆ? ಯಾರು ಕೊಟ್ಟ ಶಾಪ ಅದು? ನೋಹನ ಮೂಲಕ ಬಂದಂತ ಶಾಪ ಕಾಣ್ಯಾನರು ಮತ್ತು ಸಿದೋನ್ ಪ್ರಾಂತ್ಯಕ್ಕೆ. ಅದಕ್ಕೆ ನೋಡ್ತೀವಿ, ಕಾಣ್ಯಾನಳ ಸ್ತ್ರೀ ಬರ್ತಾಳ. ಕಾಣ್ಯಾನ ಸ್ತ್ರೀ ಬಂದು ಏನ್ ಮಾಡ್ತಾಳೆ? ಅಯ್ಯೋ ದೇವ್ರೇ, ನನ್ನ ಮಗಳನ್ನ ಗುಣಪಡಿಸು, ದೆವ್ವದ ಕಾಟ ಇದೆ. ಅವಾಗ ಯೇಸುಸ್ವಾಮಿ ರಿಪ್ಲೈ ಏನ್ ಗೊತ್ತಾ? ಮಕ್ಕಳು ತಿನ್ನುವಂತ ರೊಟ್ಟಿ ನಾಯಿಗಳಿಗೆ ಹಾಕುವುದಿಲ್ಲ. ಏನ್ ಹೇಳ್ತದೆ ಅಂದ್ರೆ, ದೇವರು ಸಹ ಕಾಣ್ಯಾನರನ್ನ ಹೆಂಗೆ ನೋಡ್ತಾ ಇದ್ದಾರೆ? ಒಂದು ನಾಯಿ ಅಂದ್ರೆ ಅಣ್ಯರು, ಸಂಬಂಧ ಇಲ್ಲದವರು. ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ಗಾಡ್ ಅಂಡ್ ಕಾನಾನೈಟ್ಸ್. ಕಾನಾನ್ಯರಿಗೂ ದೇವರಿಗೂ ಯಾವ ಸಂಬಂಧನೇ ಇಲ್ಲ, ನೋ ರಿಲೇಶನ್ಶಿಪ್. ಅದಕ್ಕೆ ದೇವರು ಹೇಳ್ತಾರೆ, ಮಕ್ಕಳು ತಿನ್ನುವಂತ ರೊಟ್ಟಿಯನ್ನ ನಾಯಿಗಳಿಗೆ ಹಾಕುವುದಿಲ್ಲ. ರೊಟ್ಟಿ ಅಂದ್ರೆ ಆರೋಗ್ಯ. ಯಾರಿಗದು ಸೀಮಿತ? ದೇವ ಮಕ್ಕಳಿಗೆ. ಅದಕ್ಕೆ ಕಾಣ್ಯಾಳ ಸ್ತ್ರೀ ಹೇಳ್ತಾಳೆ, ಅಟ್ಲೀಸ್ಟ್ ಮಕ್ಕಳು ತಿಂದು ತುಂಡುಗಳು ಕೆಳಗೆ ಬೀಳ್ತಾ ಅದನ್ನಾದ್ರೂ ನಾಯಿಗೆ ಸಿಗ್ಬೋದಾ? ಅವಳ ನಂಬಿಕೆಯನ್ನು ನೋಡಿ ದೇವರು ಅವಳ ಮಗಳನ್ನು ಗುಣಪಡಿಸ್ತಾಳೆ. ಆದರೆ ದೇವರು ಸಿದೋನ್ ಪ್ರಾಂತ್ಯವನ್ನು ತಳ್ಳಿಬಿಟ್ಟದ ಕಾರಣ ಶಾಪ. ಇವತ್ತು ನಿಮ್ಮ ಮಕ್ಕಳಿಗೋಸ್ಕರ ನೀವು ಜೀವಿಸ್ರಿ, ನಿಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ನೀವು ಜೀವಿಸ್ರಿ. ನೀವು ತೆಗೆದುಕೊಳ್ಳುವಂಥ ಒಂದೊಂದು ಡಿಸಿಷನ್ನು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ದೇವರು ನಿಮ್ಮ ಮಕ್ಕಳ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದು ಯಾಕೆ ಗೊತ್ತಾ? ಅವರನ್ನ ನನ್ನ ಬಳಿಗೆ ಬರಮಾಡ್ರಿ, ಲೋಕದ ಬಳಿ ಕಳಿಸ್ಬೇಡ್ರಿ, ನನ್ನ ಬಳಿಗೆ ಬರಮಾಡ್ರಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಅದಾಗಿದೆ ಪ್ರಿಯರೇ. ಅಂದ್ರೆ ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿದ್ದೇ ದೇವರಿಗೆ ವಾಪಸ್ ಕೊಡಕ್ಕೆ. ನಿಮ್ಮ ಗ್ರ್ಯಾಟಿಟ್ಯೂಡ್ ಹೆಂಗಿದೆ, ನಿಮ್ಮನ್ನು ದೇವರು ಆಶೀರ್ವದಿಸುವಾಗ ಅದು ನೀವು ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ? ಮಕ್ಕಳು ಒಂದು ಆಶೀರ್ವಾದ. ನಾವು ಪ್ರತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದೇವಾ? ತಿಳ್ಕೊಡ್ರಿ, ಸಿದೋನ್ ಮತ್ತು ಕಾಣ್ಯಾನರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ತೂರು ಪ್ರಾಂತ್ಯದ ಅರಸರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಅದಕ್ಕೋಸ್ಕರ ಅವ್ರ ಲೈಫಲ್ಲಿ ಶಾಪನೇ ಬಂತು.
ಆದರೆ ಅಬ್ರಾಹ್ಮ ವಂಶದವ್ರ ಬಗ್ಗೆ ದೇವರು ಆಮೇಲೆ ಮಾತಾಡ್ತಾರೆ, ನಿಮ್ಮ ವಂಶದವ್ರು ತಿಳ್ಕೊಡ್ರಿ, ನಾವು ಸಹ ಗಣನೆಗೆ ಬಾರದವರು, ದೇವರಿಗೆ ಸಂಬಂಧ ಇಲ್ಲದವರು, ಆದರೆ ದೇವರು ತನ್ನ ಕೃಪೆಯಿಂದ ನಮ್ಮನ್ನೆಲ್ಲ ಸ್ವಂತ ಜನಾಂಗವಾಗಿ ಸ್ವಕೀಯ ಪ್ರಜೆಗಳಾಗಿ ಮಾಡಿದ್ದಾರೆ, ನಮಗೆ ಮಕ್ಕಳಾಗೋ ಬಾಧ್ಯತೆಯನ್ನು ಕೊಟ್ಟಿದ್ದಾರೆ. ಇಂಥ ಆಶೀರ್ವಾದ ದೇವರು ನಮಗೆ ಮಾಡಿದ ಮೇಲೆ ನಮ್ಮ ರಿಯಾಕ್ಷನ್ ಏನಾಗಿರಬೇಕು, ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಳ್ಳೋದು ಅರ್ಥ ನನಗೆ ಇಷ್ಟವಾದದ್ದಲ್ಲ, ಯಾರಿಗೆ ಇಷ್ಟವಾದದ್ದು ಮಾಡೋದೇ? ದೇವರಿಗೆ ಇಷ್ಟವಾದದ್ದು ಮಾಡೋದು. ನನಗಾಗಿ ಜಾಸ್ತಿ ಜೀವಿಸೋದಲ್ಲ, ಕರ್ತನಿಗಾಗಿ ಜಾಸ್ತಿ ಜೀವಿಸೋದು. ಇದರಿಂದ ನಮಗೆ ಆಶೀರ್ವಾದ ಇನ್ನೂ ಹೆಚ್ಚಾಗ್ತದೆ ಹೊರತು ನಮಗೆ ನಷ್ಟ ಆಗುವುದಿಲ್ಲ ಪ್ರಿಯರೇ. ಭಾಳ ಜನರು ಸ್ಟೋರಿ ನಾನು ಕೇಳಿದ್ದೇನೆ, ಪಾಸ್ಟ್ರೆ ಪ್ರಾರಂಭದಲ್ಲಿ ಭಾಳ ಚೆನ್ನಾಗಿ ಅದ್ಭುತ ಆಯಿತು, ಆದರೆ ಈಗೀಗ ಭಾಳ ಕಷ್ಟ. ಯಾಕೆ ಕಷ್ಟ? ಯಾಕೀಗ ಅದ್ಭುತ ಕಾಣ್ತಾ ಇಲ್ಲ? ನೀನು ದೇವರ ಕಡೆಗೆ ಇನ್ನೂ ಸರಿಯಾಗಿ ತಿರುಗಿಕೊಂಡಿಲ್ಲ. ಒಂದ್ಸರಿ ತಿರುಗಿಕೊಂಡು ನೋಡ್ರಿ, ಆಶೀರ್ವಾದಗಳು ನೀವು ಕೌಂಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಎನಿಸ್ಲಿಕ್ಕೂ ನಿಮ್ಮಿಂದ ಆಗದೇ ಇರುವಷ್ಟು ಆಶೀರ್ವಾದಗಳನ್ನ ದೇವರು ನಿಮ್ಮ ಲೈಫಲ್ಲಿ ಕೊಡ್ತಾರೆ.